ರಾಮಾಯಣದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಏನೇನಿದೆ? ರಾಮ ಅಂತ ಬರದ ತಕ್ಷಣ ಕಲ್ ತೇಲ್ತು ಅಂತ ಈ ತರ ಜನಗಳು ಕೇಳಿಸ್ಕೊಂಡಾಗ ಇದೆಲ್ಲ ಕಾಲ್ಪನಿಕ ಅನ್ನುವಂತಹ ಅವ್ರಿಗೆ ಕನ್ಸೆಪ್ಷನ್ಸ್ ಶುರು ಆಗುತ್ತೆ. ಅದಕ್ಕೆ ಪ್ರೂಫ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಇಂಥದ್ದೇ ಟೈಮಲ್ಲಿ ನಡೆದಿದ್ದು ಅಂತ ತುಂಬಾ ಜನಗಳ ಅಭಿಪ್ರಾಯ ಕೊಟ್ಟಿದ್ದಾರೆ. ಆದ್ರೆ ಅದು ಯಾವುದು 100% ಫ್ಯಾಕ್ಚುಯಲ್ ಅಂತ ಅನ್ಸೋದಿಲ್ಲ. ಯಾವ್ದಾದ್ರು ಒಂದು ಕುರುಹು ಜಾಗಕ್ಕೆ ನೀವು ಹೋಗಿದ್ದೀರಾ? ಕಲ್ಪನೆ ಮಾತ್ರ ಆಗಿದ್ದಿದ್ರೆ ಇಷ್ಟು ಅಕ್ಯುರೇಟ್ ಆಗಿ ಇವತ್ತಿಗೂ ಕಣ್ಣು ಮುಂದೆ ಕಾಣುವಂತಹ ಜಾಗಗಳು ಹೇಗಿರೋದಕ್ಕೆ ಸಾಧ್ಯ? ರಾಮ ಮಾಂಸಾಹಾರಿ ಆಗಿದ್ದರ. ಸೊ ನೀವು ರಾಮನೇ ಮಾಂಸ ತಿಂತಿದ್ದ, ನೀನ್ ತಿಂದ್ರೆ ಏನ್ ತಪ್ಪು ಅಂತ ಹೇಳ್ಬಿಟ್ರೆ ಇನ್ನೂ ಈಸಿ ಆಗ್ಬಿಡುತ್ತಲ್ಲ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾತ್ರ ಜನ ಯಾಕೆ ಪ್ರವೋಕ್ತರ ಮಾಡ್ತಾರೆ? ಯಾರು ಹೀರೋನೋ ಅವ್ರಿಗೆ ಸಪೋರ್ಟ್ ಮಾಡದೆ ವಿಲನ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ಸ್ವಲ್ಪ ಕೂಲ್ ಆಗಿರ್ತೀವಿ, ಬೇರೆಯವ್ರಿಗಿಂತ ಚೆನ್ನಾಗಿ ಕಾಣಿಸ್ತೀವಿ ನಾವು ಅಂತ ಜನಗಳ ಮೈಂಡ್ ಸೆಟ್ ಆ ಥರ ಆಗೋಗಿದೆ. ಫಾರಿನರ್ಸ್ ಪ್ರೂವ್ ಮಾಡಿರೋದನ್ನ ನಮ್ಮವರು ಕ್ವಶನ್ ಮಾಡ್ತಿದ್ದಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅವರೇ ಭಗವದ್ಗೀತೆಯ ಬಗ್ಗೆ ನಾನು ಅದರಿಂದ ಇನ್ಸ್ಪಿರೇಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗಿಂತ ಸೈನ್ಸ್ ಇವ್ರುಗಳಿಗೆ ತಿಳಿದಿದ್ಯಾ? ಈ ರಾಮ್ ಸೇತು ಬಗ್ಗೆ ಇರುವಂತಹ ತಪ್ಪು ಕಲ್ಪನೆ ಏನು? ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ರಾವಣನ್ನ ಒಳ್ಳೆಯವರು ಅಂತ ಕರಿಬೋದಾ? ಆಕೆ ಮೇಲೆ ಕರುಣೆ ಇತ್ತು, ಆಕೆನೇ ಒಪ್ಕೊಳ್ಳಿ ಅಂತ ಕಾಯ್ತಿದ್ದ, ಪ್ರೀತಿ ಬರಲಿ ಅಂತ ಕಾಯ್ತಿದ್ದ. ಆಲ್ ಆಫ್ ದಟ್ ಇಸ್ ಬುಲ್ಶಿಟ್. ನೀವು ಹೇಳೋದಕ್ಕೂ ಈಗ ನಾವು ನೋಡಿರೋಂಥ ಕರ್ಣನಿಗೂ ಏನು ವ್ಯತ್ಯಾಸ ಇದೆ? ಇದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಕೊಡಿ. ಅದು ಕೂರ್ಲಿ ಹಿಡಿದು ಎಳ್ಕೊಂಡ್ ಬರಬೇಕು, ಸಭೆಗೆ ಕರೆಸ್ಬೇಕು ಅನ್ನೋ ಕಾನ್ಸೆಪ್ಟ್ ದುರ್ಯೋಧನ ತಿಳಿಸೋದೇ ಕರ್ಣ. ಸರ್, ಈಗ ರಾಮಾಯಣದಲ್ಲಿ ಸೀತಾ ಅಪಹರಣ ಅಂತ ಒಂದು ಬರುತ್ತೆ. ಏನಂದರೆ ರಾವಣ ಸೀತೆಯನ್ನು ಅಪಹರಣ ಮಾಡ್ದ. ಆಮೇಲೆ ಸೀತೆ ಮೇಲೆ ಅವ್ರಿಗೆ ಇಷ್ಟ ಇತ್ತು. ಸೊ ಅವ್ರನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಈ ಥರ ಎಲ್ಲ ಮಾಡಿರ್ತಾರೆ ಅನ್ನೋ ಆಗಿದ್ದಾಗ ಸೊ ಕೆಲವೊಂದು ವಿಚಾರಗಳಲ್ಲಿ ರಾವಣ ಸೀತೆಯನ್ನು ಮುಟ್ಲಿಲ್ಲ. ಸೊ ಹೀಗಿದ್ದಾಗ ರಾವಣನ್ನ ಒಳ್ಳೆಯವರು ಅಂತ ಕರಿಬೋದಾ, ಅಥವಾ ಇದ್ರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಏನೇನಿದೆ? ನಾವೆಲ್ಲರೂ ಕೇಳಿರೋದು ಏನಂದರೆ, ಶೂರ್ಪಣಖ ಮೂಗನ್ನು ಮತ್ತು ಕಿವಿಯನ್ನು ಲಕ್ಷ್ಮಣ ಕತ್ತರಿಸ್ತಾನೆ, ತಂಗಿಯ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ರಾವಣ ಬರ್ತಾನೆ ಅಂತ ನಾವು ಟಿ ವಿ ಸೀರಿಯಲ್ಗಳಲ್ಲಿ ನೋಡೋದು. ಎಷ್ಟು ಒಳ್ಳೆ ಅಣ್ಣ ಇದ್ದರೆ ಈ ಥರ ಇರಬೇಕು, ಅಲ್ಲಿಗೆ ಆ ಥರ ನಾವು ಕನ್ಕ್ಲೂಡ್ ಮಾಡೋದು. ವಾಲ್ಮೀಕಿ ರಾಮಾಯಣದಲ್ಲಿ ನೀವು ಹೇಳಿದ ಹಾಗೆ ಹೋಗ್ತಾಳೆ ಶೂರ್ಪಣಖ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಶೂರ್ಪಣಖ ಬಂದು ಕೇಳ್ತಾಳೆ ರಾಮನ್ನ ಲಕ್ಷ್ಮಣನನ್ನು. ಮೊದಲು ರಾಮನ್ನೇ ಕೇಳೋದು. ಅಫ್ಕೋರ್ಸ್ ನಂಗೆ ತುಂಬ ಇಷ್ಟ, ನೀನು ಮದುವೆ ಆಗಬಹುದಾ? ಇಲ್ಲ, ನಂಗೆ ಮದುವೆ ಆಗಿದೆ, ಸೀತೆ ಆಲ್ರೆಡಿ ಇದ್ದಾಳೆ, ನೀನು ಲಕ್ಷ್ಮಣನ ಕೇಳು ಅಂತ ಸ್ವಲ್ಪ ಆ ಥರ ತಮಾಷೆ ಮಾಡೋ ಥರ ರಾಮ ಮಾಡ್ತಾರೆ. ಲಕ್ಷ್ಮಣ ಮತ್ತೆ ರಾಮನ್ನ ಕೇಳು ಅಂತ ಆ ಥರ ಮಾಡ್ತಿರೋವಾಗ ಶೂರ್ಪಣಖಾಗೆ ತುಂಬ ಕೋಪ ಬಂದು, ಸೀತೆ ಇರೋದ್ರಿಂದನೇ ತಾನೇ ನೀನು ನನ್ನ ಬೇಡ ಅಂತ ಹೇಳ್ತಿರೋದು, ನಾನು ಅವಳನ್ನೇ ಸಾಯಿಸ್ಬಿಡ್ತೀನಿ ಅಂತ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಇದುವರೆಗೂ ನಾವು ತಡ್ಕೊಂಡಿದ್ವಿ, ಇನ್ಮೇಲೆ ಆಗಲ್ಲ ಅಂತ ಇವಾಗ ದಂಡ ಕೊಡಬೇಕು ಅವಳಿಗೆ ಅಂದ್ಬಿಟ್ಟು ಮೂಗನ್ನು ಕಿವಿಯನ್ನು ಕತ್ತರಿಸೋದು. ಅದಾದಮೇಲೆ ಆಕೆ ಖರದೂಷಣರನ್ನು ಕರ್ಕೊಂಡು ಬರ್ತಾಳೆ, ರಾವಣನ ಕಡೆಯವರವರು. ಖರದೂಷಣರು ಅವರಿಬ್ಬರೇ ಬರಲ್ಲ, 14,000 ಜನ ಸೈನ್ಯವನ್ನು ಕರ್ಕೊಂಡು ಬರ್ತಾರೆ. ಖರದೂಷಣ ರಾಕ್ಷಸರು. ರಾಮ ಸಿಂಗಲ್ ಹ್ಯಾಂಡೆಡ್ಲಿ ಲಕ್ಷ್ಮಣನ ಹೆಲ್ಪೂ ಇಲ್ಲದೆ 14,000 ಜನರನ್ನು ಸಂಹಾರ ಮಾಡ್ತಾನೆ. ನಾವು ಅವಾಗಲೇ ಮಾಂಸಾಹಾರದ ಬಗ್ಗೆ ಪ್ರಶ್ನೆ ಮಾಡ್ತಿದ್ವಿ. ಜನಗಳೆಲ್ಲ ಇದೇ ಮಾಡೋದು. ಕೃಷ್ಣಂಗೆ 16,108 ಜನ ಪತ್ನಿಯರು, ನನಗೆ ಯಾಕೆ 3 ಜನ ಇರಬಾರ್ದು ಆ ಥರ ಕೇಳೋದು. ಅವನು ಎಡಗೈಯಲ್ಲಿ ಗೋವರ್ಧನಗಿರಿ ಎತ್ತದ್ನಪ್ಪ, ನಿನ್ನ ಕೈಲಾಗತ್ತಾ? ಅವನು ಸರ್ಪದ ಮೇಲೆ ನರ್ತನ ಮಾಡ್ದ, ನಾವು ಒಂದು ಹಲ್ಲಿ ನೋಡಿ ಹೆದರ್ಕೊಳ್ತೀವಿ. ಆ ಥರ ನಮಗೂ ಅವನಿಗೂ ಕಂಪ್ಯಾರಿಸನ್ನೇ ಇಟ್ಕೊಳ್ಬಾರ್ದು. ರಾಮ 14,000 ಜನರನ್ನು ಒಬ್ಬನೇ ನಿಂತು ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ನಮಗೆ 14 ಜನರನ್ನು ಮಾಡೋಕ್ಕಾಗತ್ತಾ? ನಾವು ಹೆಂಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ರಾಮ ಮಾಂಸಾಹಾರ ತಿಂತಾನಂತೆ, ನಾನು ತಿಂದರೆ ಏನು ತಪ್ಪು ಅಂತ ಕೇಳೋದಕ್ಕೆ, ಫಸ್ಟ್ ಆಫ್ ಆಲ್ ಆ ಥರ ಪ್ರಶ್ನೆ ಬರೋದಕ್ಕೆ ರಾಮ ಇದನ್ನೂ ಮಾಡಿದ್ದಾನೆ. ಒಂದನ್ನು ಮಾತ್ರ ಯಾಕೆ ಚೂಸ್ ಮಾಡಬೇಕು? ರಾಮನ್ನೇ ಫಾಲೋ ಮಾಡಬೇಕು ಅಂದರೆ ಬೇರೆ ಎಲ್ಲ ಫಾಲೋ ಮಾಡಿದ್ರೆ ಮಾತ್ರ ಇದನ್ನು ಫಾಲೋ ಮಾಡೋ ಕೂಡ ಅರ್ಹತೆ ಬರುತ್ತೆ. ಸೊ ಆ ಥರ ರಾಮ 14,000 ಜನರನ್ನು ಒಬ್ಬನೇ ನಿಂತು ಸಂಹಾರ ಮಾಡ್ತಾನೆ. ಆ ಕೋಪಕ್ಕೆ ಅವಳು ಏನು ಮಾಡ್ತಾಳೆ, ಹೋಗ್ತಾಳೆ ರಾವಣನ ಹತ್ರ. ಹೋಗಿ ಎಲ್ಲ ಹೇಳ್ತಾಳೆ. ಮೊದಲು ಹೇಳ್ತಾಳೆ, ನನ್ನ ಮೂಗನ್ನು ಕಿವಿಯನ್ನು ಕತ್ತರಿಸ್ತಾ ಅಂತ. ಅಷ್ಟೊಂದೇನು ರಿಯಾಕ್ಷನ್ ಇರಲ್ಲ ರಾವಣನ ಕಡೆಯಿಂದ, ಸರ್ಪ್ರೈಸಿಂಗ್ಲಿ, ಮೂಲ ರಾಮಾಯಣದಲ್ಲಿ. ಅದಾದಮೇಲೆ ಖರದೂಷಣರನ್ನು ಕೊಂದ, ಆವಾಗಲೂ ಏನಿಲ್ಲ. 14,000 ಜನ ರಾಕ್ಷಸರನ್ನು ನಿನ್ನ ಕಡೆಯವರನ್ನು ಸಾಯಿಸ್ಬಿಟ್ಟ, ಆವಾಗಲೂ ಅಷ್ಟಕ್ಕಷ್ಟೇ. ಆಮೇಲೆ ಅವಳೇನು ಮಾಡ್ತಾಳೆ, ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ನಾನು ಯಾಕೆ ಗೊತ್ತಾ ರಾಮನ ಹತ್ರ ಹೋಗಿದ್ದು, ರಾಮನಿಗೊಬ್ಳು ಹೆಂಡತಿ ಇದ್ದಾಳೆ ಸೀತೆ ಅಂತ. ಆಕೆ ಪಾಪ ಅಲ್ಲಿ ರಾಮನ ಜೊತೆ ಕಾಡಲ್ಲಿದ್ದಾಳೆ. ಆದರೆ ಎಷ್ಟು ಸೌಂದರ್ಯ ಇದೆ ಅವಳಲ್ಲಿ ಅಂದರೆ, 3 ಲೋಕಗಳಲ್ಲಿ ಅಷ್ಟು ಸುಂದರಿಯನ್ನು ನಾನು ಯಾರನ್ನೂ ನೋಡಿಲ್ಲ. ಯಾಕಂದರೆ ಅವಳು ಇರೋದೇ ಸೀತಾ ಮಹಾತ್ರಿಪುರ ಸುಂದರಿ. ಹಾಗಾಗಿ ಅವಳಿಗಿಂತ ಸುಂದರವಾಗಿರೋದಕ್ಕೆ ಯಾರೂ ಸಾಧ್ಯ ಇಲ್ಲ. ಶೂರ್ಪಣಖ ಏನು ಮಾಡ್ತಾಳೆ, ಅವಳು ಅಲ್ಲಿ ರಾಮನ ಜೊತೆ ಇರೋದಲ್ಲ, ನಿನ್ನ ಜೊತೆ ಇದ್ರೇ ಶ್ರೇಷ್ಠ, ನಿನಗೆ ಸೇರ್ಬೇಕು ಅವಳು. ನಾನೇನು ಮಾಡಿದೆ ಗೊತ್ತಾ, ಸೀತೆಯನ್ನು ನಿನಗೋಸ್ಕರ ಕರ್ಕೊಂಬರೋಣ ಅಂತ ಹೋದೆ, ಆವಾಗ ಲಕ್ಷ್ಮಣ ನನಗೆ ಹೀಗೆ ಮಾಡ್ದ ಅಂತ ಹೇಳ್ತಾಳೆ. ಆವಾಗ ಆತನಿಗೆ ಟ್ರಿಗರ್ ಆಗುತ್ತೆ. ಓ, ನನಗೋಸ್ಕರ ಹೋಗಿದ್ಲು ನನ್ನ ತಂಗಿ,
ನನಗೋಸ್ಕರ ಆ ಸೀತೆಯನ್ನು ಪಡ್ಕೊಂಬರ್ಬೇಕು. ಆಮೇಲೆ ಇನ್ನೂ ಹುಬ್ಬಿಸ್ತಾಳೆ, ಸೀತೆ ಅಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ. ಫುಲ್ ಮೋಹಿತನಾಗ್ಬಿಟ್ಟು ಆತ ಹೋಗೋದು. ಯಾವ ಸೇಡು ತೀರಿಸ್ಕೊಳ್ಳೋದಕ್ಕೂ ಅಲ್ಲ, ತಂಗಿಗೋಸ್ಕರನೂ ಅಲ್ಲ, ಸೀತೆ ನನಗೆ ಬೇಕು ಅನ್ನೋ ಕಾರಣಕ್ಕೆ ಅವನು ಹೋಗೋದು. ಅಲ್ಲಿ ಹೋಗಿ ಋಷಿ ವೇಷವನ್ನು ಹಾಕ್ಕೊಳ್ತಾನೆ. ಇನ್ನೊಂದು ವಿಷಯ ಏನು ಅಂದರೆ, ಲಕ್ಷ್ಮಣ ರೇಖೆ ಬರೋದಿಲ್ಲ. ಲಕ್ಷ್ಮಣ ರೇಖೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಹಾಗೆ ಆತ ಹೋಗಿ ಕೂತ್ಕೊಳ್ತಾನೆ. ಆಕೆ ಎಲ್ಲ ಫಲವನ್ನೆಲ್ಲ ಕೊಟ್ಟು ಅವನ ಸತ್ಕಾರವನ್ನು ಮಾಡ್ತಿರ್ತಾಳೆ. ಸತ್ಕಾರವನ್ನು ಮಾಡುವಾಗ ಆತ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲು ಈಕೆಯ ಬಗ್ಗೆ ಎಲ್ಲ ಕೇಳ್ಕೊಳ್ತಾನೆ. ಈಕೆ ರಾಮ ಲಕ್ಷ್ಮಣರು ಬರಲಿ ಅಂತ ಕಾಯ್ತಿರ್ತಾಳೆ. ಆಮೇಲೆ ಉತ್ತರವನ್ನು ಕೊಡ್ತಾಳೆ. ಅವನ ಬಗ್ಗೆ ಕೇಳ್ತಾಳೆ, ನೀವು ಯಾವ ಋಷಿಗಳು, ಯಾವ ಗೋತ್ರ ನಿಮ್ಮದು, ಯಾವ ಗುರುಗಳಿಂದ ನೀವು ದೀಕ್ಷೆ ಪಡೆದಿರೋದು ಎಲ್ಲ ಕೇಳೋಕ್ಕೆ ಶುರು ಮಾಡ್ತಾಳೆ. ಆವಾಗ ಆತ ಹೇಳ್ತಾನೆ, ನಾನು ರಾವಣ, ನಾನು ಹಾಗೆ ಎಲ್ಲ ತ್ರಿಲೋಕದ ಆಧಿಪತ್ಯ ನನ್ನ ಹತ್ರ ಇದೆ, ಎಲ್ಲ ಚಿನ್ನದ ಲಂಕೆ ಇದೆ. ಇನ್ನೊಂದು ವಿಷಯ ಏನು ಅಂದರೆ, ಚಿನ್ನದ ಲಂಕೆ ಕೂಡ ಅವನು ಕಟ್ಟಿರೋದಲ್ಲ, ಅವ್ರ ಕಸಿನ್ ಬ್ರದರ್ ಕುಬೇರಂದದು. ಕುಬೇರನ ಹತ್ರ ಯುದ್ಧ ಮಾಡಿ ಮೋಸದಿಂದ ಕಿತ್ಕೊಂಡಿರೋದು. ಪುಷ್ಪಕ ವಿಮಾನನೂ ಅವನದಲ್ಲ, ಕುಬೇರಂದು. ಸೊ ಕುಬೇರನ ಲಂಕೆ, ಕುಬೇರನ ವಿಮಾನ, ಅದ್ರ ಬಗ್ಗೆ ಇವನು ಬಡಾಯಿ ಕೊಚ್ಕೊಳ್ತಿರೋದು. ನನ್ನ ಹತ್ರ ಇದೆ, ನನಗೆ ಸಾವಿರಾರು ಜನ ಪತ್ನಿಯರಿದ್ದಾರೆ, ರಾಣಿಯರಿದ್ದಾರೆ, ಅವರೆಲ್ಲರಿಗಿಂತ ನಿನ್ನನ್ನು ಮೇಲಿಡ್ತೀನಿ, ನಿನಗೆ ಹೆಚ್ಚು ಆಧಿಪತ್ಯವನ್ನು ಕೊಡ್ತೀನಿ, ಮಂಡೋದರಿಗಿಂತ ಜಾಸ್ತಿ ನಿನಗೆ ಅಥಾರಿಟಿಯನ್ನು ಕೊಡ್ತೀನಿ, ನನ್ನ ಮದುವೆ ಆಗು ಅಂತ. ಸೀತೆ, ನೀನು ನರಿ, ನಾನು ಸಿಂಹಿಣಿ, ನನ್ನನ್ನು ಮುಟ್ಟೋದಕ್ಕೂ ಸಾಧ್ಯ, ಹೀಗೆ ಹೇಳ್ತಾಳೆ ಸೀತೆ ರಾಮಾಯಣದಲ್ಲಿ. ನಾವು ಸೀರಿಯಲ್ಗಳಲ್ಲಿ ನೋಡ್ತೀವಲ್ಲ, ಅಯ್ಯೋ ಸೀತೆ ತುಂಬ ಪಾಪ, ಅವಳು ಮಾತಾಡ್ತಾನೇ ಇರಲಿಲ್ಲ, ತುಂಬ ಭಯ ಪಟ್ಕೊಳ್ಳೋಳು, ಹೆಂಗಸರ ಬಗ್ಗೆ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ, ಅದೆಲ್ಲ ಸೀತೆ. ರಾಮಾಯಣದ ಸೀತೆ ತುಂಬ ಪವರ್ಫುಲ್ಲು, ಮಹಾಭಾರತದ ದ್ರೌಪದಿ ತುಂಬ ಪವರ್ಫುಲ್ಲು. ಹಾಗಾಕೆ ಹೇಳ್ತಾಳೆ, ನೀನು ನರಿ, ನಾನು ಸಿಂಹಿಣಿ, ನೀನು ಕಂಪೇರ್ ಮಾಡ್ತಿದ್ಯಲ್ಲ ನನಗೆ, ನಾನು ನಿನಗೆ ಸಿಗಬೇಕು ಅಂತ. ರಾಮ ಸಮುದ್ರ, ನೀನೊಂದು ತೊರೆ, ನೀನು ಏನು ಸಮ ಆತನಿಗೆ. ನೀನು ತುಂಬ ತಪ್ಪನ್ನು ಮಾಡ್ತಿದ್ಯಾ, ಕತ್ತಿಗೆ ಒಂದು ದೊಡ್ಡ ಕಲ್ಲನ್ನು ಕಟ್ಕೊಂಡು ಈಜೋದಕ್ಕೆ ಹೊರಟಿದ್ಯಾ, ಸೂಜಿಯನ್ನು ತಗೊಂಡು ಕಣ್ಣನ್ನು ತಿಕ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ, ನಿನ್ನ ಅಂತ್ಯಕ್ಕೆ ನೀನೇ ಕಾರಣ ಆಗ್ತಿದ್ಯಾ, ಈ ಥರ ಮೂರ್ಖತನವನ್ನು ಮಾಡಬೇಡ ಅಂತ ಚೆನ್ನಾಗಿ ಬೈತಾಳೆ ಸೀತೆ. ಆತನಿಗೆ ತುಂಬ ಟ್ರಿಗರ್ ಆಗಿಬಿಡತ್ತೆ. ಅದಕ್ಕೆ ಆತ ಏನು ಮಾಡ್ತಾನೆ ಅಂದರೆ, ಸೀತೆಯನ್ನು ಮುಟ್ಲೇ ಇಲ್ಲ ಅಂತ ಹೇಳ್ತೀವಲ್ಲ, ವಾಲ್ಮೀಕಿ ರಾಮಾಯಣ ಕ್ಲಿಯರಾಗಿ ಹೇಳುತ್ತೆ. ಸೀತೆಯ ಕೂದಲನ್ನು ಹಿಡಿದು ಆಕೆಯ ತೊಡೆಯ ಮೇಲೆ ಹೀಗೆ ಕೈ ಇಟ್ಟು, ತೊಡೆಯ ಹಿಂದೆ ಹೀಗೆ ಎತ್ಕೊಂಡು ಈ ಹೆಗಲ ಮೇಲೆ ಹಾಕ್ಕೊಂಡು ಕರ್ಕೊಂಡು ಹೋಗೋದು ಸೀತೆಯನ್ನು ರಾವಣ. ಆ ಥರ ಅಪಹರಣ ಮಾಡೋದು. ಮುಟ್ಲಿಲ್ಲ, ಏನೇನೋ ಆಯಿತು, ಆದಿಪುರುಷಲ್ಲಿ ತೋರಿಸಿದಾರಲ್ಲ ಅಪ್ಪ, ಆ ಮೂವಿ ಬಗ್ಗೆ ಅಂತೂ ನಾನು ಮಾತಾಡೋದಕ್ಕೆ ಶುರು ಮಾಡಲ್ಲ, ಆದರೆ ಆ ಥರ ಅಂತೂ ಖಂಡಿತ ಅಲ್ಲ. ಅದಾದಮೇಲೆ ಅವರು ಹೋಗ್ತಿರುವಾಗ ಜಟಾಯು ಬಂದು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗಲೂ ಕೂಡ ಸೀತೆ ಒಂದು ಮರಕ್ಕೆ ಹೋಗಿ ತಪ್ಪಿಕೊಂಡು ನಿಂತ್ಕೊಂಡು ಬಿಡ್ತಾರೆ. ಕೂದಲು ಹಿಡಿದು ದರ ಅಂತ ಎಳ್ಕೊಂಡು ಹೋಗ್ತಾನೆ ರಾವಣ. ಆ ಥರ ಕರ್ಕೊಂಡು ಹೋಗೋದು, ಅಷ್ಟು ಕ್ರೂರತನದಿಂದ ಅಪಹರಣವನ್ನು ಮಾಡೋದು, ಮುಟ್ಲಿಲ್ಲ ಅನ್ನೋ ಕಾನ್ಸೆಪ್ಟ್ ಎಲ್ಲ ತುಂಬ ತಪ್ಪು. ಅಲ್ಲಿ ಹೋದ್ಮೇಲೂ ಕೂಡ ತುಂಬ ಮನವರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೀತೆ ಒಂದು ತೃಣವನ್ನು ತೊಗೊಂಡು ಮುಂದೆ ಇಟ್ಕೊಂಡು ಅವನ ಮುಖನೂ ನೋಡೋದಿಲ್ಲ, ಅಷ್ಟಕ್ಕೂ ಲಾಯಕ್ಕಿಲ್ಲ ನೀನು ಅಂತ ಒಂದು ಹುಲ್ಕಡ್ಡಿಯನ್ನು ನೋಡಿಕೊಂಡು, ಈ ಹುಲ್ಕಡ್ಡಿಗೆ ಸಮಾನ ನೀನು ಅಂತ ಹಾಗೆ ಮಾತಾಡೋದು ಸೀತೆ. ಎಲ್ಲಿವರೆಗೂ ಲಂಕೆಯಲ್ಲಿರ್ತಾಳೋ ಅಲ್ಲಿವರೆಗೂ ಹುಲ್ಕಡ್ಡಿಯನ್ನೇ ನೋಡಿಕೊಂಡು ರಾವಣನ ಸಂಬೋಧನೆ ಮಾಡೋದು. ಅಷ್ಟು ಪವರ್ಫುಲ್ ಸೀತೆ. ಇನ್ನು ಯಾಕೆ ಅತ್ಯಾಚಾರವನ್ನು ಮಾಡಲಿಲ್ಲ ಅಂದರೆ, ಅದಕ್ಕೆ ನಮಗೆ ಒಂದು ಕಥೆ ಸಿಗುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ. ಕೇಳ್ತಾರೆ, ಅವನ ಕೋರ್ಟಲ್ಲಿರೋರು ಕೇಳ್ತಾರೆ, ಇನ್ನೇನು ಯುದ್ಧ ಹತ್ರ ಬರ್ತಿದೆ ಅನ್ನೋವಾಗ ಅವರು ಕೇಳ್ತಾರೆ, ನೀನು ಯಾಕೆ ಸೀತೆಯ ಮೇಲೆ ಏನು ಕಾಯ್ತಿದ್ಯಾ, ಇನ್ನು ಯಾಕೆ ಅವಳೇ ಬರಲಿ ಅಂತ, ನೀನೇ ಹೋಗಿ ಅತ್ಯಾಚಾರ ಮಾಡಿಬಿಡು ಸೀತೆಗೆ ಅಂತ. ಅಂತಹ ಜನಗಳನ್ನ ಅವನು ತನ್ನ ಸಭೆಯಲ್ಲಿ ಇಟ್ಕೊಂಡಿದ್ದಿದ್ದು. ಆ ಥರ ಮಾತುಗಳನ್ನ ಅವರೆಲ್ಲ ಆಡ್ತಿದ್ದಿದ್ದು ರಾಕ್ಷಸರು. ಆವಾಗ ಹೇಳ್ತಾನೆ, ಅವನಿಗದು ಇಷ್ಟನೇ ಆಗುತ್ತೆ ಐಡಿಯಾ. ಆದರೆ ರಾವಣ ಹೇಳ್ತಾನೆ, ನಾನು ಮಾಡ್ಬೋದಿತ್ತು, ಆದರೆ ಒಂದು ಕಷ್ಟ ಇದೆ. ಏನಂದರೆ, ಮುಂಚೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಪುಂಜಿಕಾ ಸ್ಥಳ ಅನ್ನುವಂತಹ ಒಬ್ಬಳು ಸ್ತ್ರೀಯನ್ನು ನಾನು ಅತ್ಯಾಚಾರ ಮಾಡಿದ್ದೆ. ಅವಳು ಬ್ರಹ್ಮದೇವರ ಹತ್ರ ಹೋಗಿ ಇದನ್ನೆಲ್ಲ ಹೇಳಿದ್ಲು. ಬ್ರಹ್ಮದೇವರು ಶಾಪ ಕೊಟ್ಟಿದ್ರು, ಇನ್ನೊಂದು ಬಾರಿ ನೀನು ಸ್ತ್ರೀಯ ಮೇಲೆ ಈ ಥರ ಆಕೆಯ ಒಪ್ಪಿಗೆ ಇಲ್ಲದೆ ಅತ್ಯಾಚಾರವನ್ನು ಮಾಡಿದ್ರೆ ನಿನ್ನ ತಲೆ 1000 ತುಂಡುಗಳ ಕತ್ತರಿಸೋಗುತ್ತೆ ಅಂತ. ಬ್ರಹ್ಮದೇವರಿಂದ ಶಾಪ. ವರಾನು ಬ್ರಹ್ಮದೇವರಿಂದನೇ ಪಡ್ಕೊಂಡಿದ್ದವನು, ಇವಾಗ ಶಾಪನೂ ಬ್ರಹ್ಮದೇವರಿಂದನೇ ಬಂದಿದೆ. ಆ ಶಾಪಕ್ಕೆ ಹೆದರಿ ಅವನು ಸೀತೆಯ ಮೇಲೆ ಅತ್ಯಾಚಾರ ಮಾಡಿಲ್ಲ ಹೊರತು ಆಕೆಯ ಮೇಲೆ ಕರುಣೆ ಇತ್ತು, ಆಕೆನೇ ಒಪ್ಕೊಳ್ಳಿ ಅಂತ ಕಾಯ್ತಿದ್ದ, ಪ್ರೀತಿ ಬರಲಿ ಅಂತ ಕಾಯ್ತಿದ್ದ. ಆಲ್ ಆಫ್ ದಟ್ ಇಸ್ ಬುಲ್ಶಿಟ್. ಸೊ ಇದು ಆ್ಯಕ್ಚುಯಲ್ ರಾವಣ. ಆತ ಹೆಸರು ರಾವಣ ಅಂತಾನೆ ಇದೆ ನೋಡಿ. ರಾವ ಅಂದರೆ ಕಿರ್ಚ್ಕೊಳ್ಳೋದು, ಜೋರಾಗಿ ಕಿರ್ಚ್ಕೊಳ್ಳೋದು. ಅವನು ಕಿರ್ಚೋದು, ಅವನು ಅಳೋದು, ಎಲ್ಲರಿಗೂ ಅಳಿಸೋದು. ಇದು ಶಿವ ಪರ್ವತವನ್ನು ಎತ್ತೋದಕ್ಕೆ ಪ್ರಯತ್ನ ಮಾಡ್ತಿದ್ನಲ್ಲ. ಇನ್ನೊಂದು ಆರ್ಗ್ಯುಮೆಂಟ್ ಜನ ಮಾಡೋದು, ಅವನು ಅಷ್ಟು ದೊಡ್ಡ ಶಿವಭಕ್ತ ಹಾಗೆ ಹೀಗೆ ಅಂತೆಲ್ಲ ಹೇಳೋದು. ಅದೆಲ್ಲ ಏನೂ ಇಲ್ಲ, ಅಂಥ ಭಕ್ತಿ ಏನಿಲ್ಲ ಅವನಲ್ಲಿ. ಅವನು ಒಂದು ಬಾರಿ ಇದೇ ಥರ ಹೋಗ್ತಿದ್ದಾಗ ನಂದಿ ಸಿಗ್ತಾನೆ ಆತನಿಗೆ.
ಇದರ ಹತ್ರ, ಕೈಲಾಸ ಪರ್ವತದ ಹತ್ರ. ಆವಾಗ ಇಲ್ಲಿ ನೀನು ಎಂಟ್ರ್ ಆಗೋ ಹಾಗಿಲ್ಲ, ಇದು ಶಿವನ ಸ್ಥಳ, ಶಿವನ ಕ್ಷೇತ್ರ, ಹಾಗಾಗಿ ನೀನು ಇಲ್ಲಿ ಬರೋ ಹಾಗಿಲ್ಲ ಅಂತ. ನಂದಿಗೆ ಆತ ತುಂಬ ಅಪಮಾನ ಮಾಡಿಬಿಡ್ತಾನೆ. ಕೋತಿ ಥರ ಇದೆಯಾ, ವಾನರ ಥರ ಇದೆಯಾ ನೀನೇನು ನನ್ನ ತಡೆಯೋದು? ನಂದಿ ಆವಾಗ ಹೇಳ್ತಾನೆ, ನನ್ನನ್ನು ಕೋತಿ ಥರ ಇದೆಯಾ ಅಂತ ಹೇಳ್ತಿದ್ಯಾ, ಅದೇ ಕೋತಿಗಳ ಥರ ಬದುಕುವಂತಹ ವಾನರರಿಂದಾನೇ ನೀನು ಸಾಯ್ತೀಯಾ ಅಂತ. ಹಾಗೆ ನಂದಿಯ ಶಾಪ ಅದು. ಅದಾದಮೇಲೆ ಆತ ಕೈಲಾಸವನ್ನೇ ಎತ್ಬಿಡ್ತೀನಿ ನಾನು, ನನಗೆ ಅಷ್ಟು ಶಕ್ತಿ ಇದೆ ಅಂತ ಎತ್ತಕ್ಕೆ ಹೋಗ್ತಾನೆ. ಶಿವ ಇದುವರೆಗೂ ಸುಮ್ಮನೆ ನೋಡ್ತಿರ್ತಾರೆ. ಹೆಬ್ಬೆಟ್ಟನ್ನು, ಕಾಲಿನ ಹೆಬ್ಬೆಟ್ಟನ್ನು ಹಿಂಗೆ ದಬ್ತಾರಷ್ಟೆ, ಕೈ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ಅವನಿಗೆ, ಫುಲ್ ಭಾರ ಆಗಿಬಿಡುತ್ತೆ ಹೆಬ್ಬೆಟ್ಟಿಂದ, ಶಿವನ ಹೆಬ್ಬೆಟ್ಟಿಂದ. ಆ ಥರ ಆದಾಗ ತುಂಬ ಜೋರ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಆತ. ಕಿರ್ಚ್ಕೊಂಡು ಎಲ್ಲರೂ ಆ ಕಿರ್ಚ್ಕೊಳ್ಳೋದಕ್ಕೆ ಭೂಮಿಯೆಲ್ಲ ಕಂಪನ ಮಾಡೋದಕ್ಕೆ ಶುರುವಾಗತ್ತೆ. ಆವಾಗ ಕಾಡಿನ ಪ್ರಾಣಿಗಳೆಲ್ಲ ಹೆದರ್ಕೊಂಡು ಅಳ್ತವೆ. ಆವಾಗ ಆತನಿಗೆ ರಾವಣ ಅನ್ನೋ ಹೆಸರು ಬರೋದು. ಅದಕ್ಕೆ ಮುಂಚೆ ಅವನ್ನ ದಶಗ್ರೀವ ಅಂತ ಕರಿತಿರ್ತಾರೆ. ಇವಾಗ ಅವನಿಗೆ ರಾವಣ ಅನ್ನೋ ಹೆಸರು ಬಂದಿದೆ. ಆವಾಗ ಅಲ್ಲಿಯ ಗಣಗಳೆಲ್ಲ ಹೇಳ್ತಾರೆ, ನೀನು ಶಿವನ ಸ್ತುತಿ ಮಾಡು, ಸ್ತೋತ್ರ ಮಾಡು, ಆವಾಗ ನಿನ್ನ ಶಿವ ಬಿಡ್ತಾರೆ ಅಂತ ಹೇಳ್ತಾರೆ. ಆವಾಗ ಅವನು ಸ್ತೋತ್ರ ಮಾಡ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ಸ್ತೋತ್ರ ಅಂತ ಹೇಳೋದಿಲ್ಲ. ಆಮೇಲೆ ಬರೋ ರೀಟೆಲಿಂಗ್ಸ್ ನಡಿ ಶಿವ ತಾಂಡವ ಸ್ತೋತ್ರ, ಜಟಾಟವೀಗಲ ಜಲಪ್ರವಾಹ ಪಾವಿತ ಸ್ಥಳೇ ಘಲೇವಲಂ ವಿಲಂಬಿತಾಂ ಭುಜಂಗ ತುಂಗ ಮಾಲಿಕಾಂ, ಅದನ್ನು ರಾವಣ ರಚನೆ ಮಾಡಿದ್ದು. ರಾವಣ ವಿರಚಿತಂ ಅಂತಲೇ ಅದಿರೋದು. ವಾಲ್ಮೀಕಿ ರಾಮಾಯಣದಲ್ಲಿ ಏನು ಸ್ತೋತ್ರ ಮಾಡ್ತಾನೆ ಅಂತ ಹೇಳಲ್ಲ, ಸ್ತೋತ್ರ ಮಾಡ್ತಾನೆ ಅಂತ ಅಷ್ಟೇ ಹೇಳೋದು. ಆಮೇಲೆ ಇದೇ ಸ್ತೋತ್ರ ಅಂತ ಹೇಳ್ತಾರೆ. ಆ ಥರ ಆತ ಭಕ್ತನಾಗಿರೋದು ಹೊರತು ಅವನು ಇನ್ನೂ ಹೇಳ್ತಾನೆ ನಂದಿಗೆ, ಇದು ಶಿವನ ಕ್ಷೇತ್ರ ಅಂತ ನಂದಿ ಹೇಳ್ತಾನಲ್ಲ, ಯಾವ ಶಿವ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ರಾವಣ. ಸೊ ಈ ಥರ ಆತ ಇದ್ದಿದ್ದು. ಆಮೇಲೆ ಸ್ತುತಿ ಮಾಡಿ ಶಿವನನ್ನು ಹೋಲಿಸಿದ್ದು ಅಷ್ಟೇ ಹೊರತು ಶಿವ ಹೋಗಲಿ ಪಾಪ ಮಗು ಅಂತ ಬಿಟ್ಟಿದ್ದು ಹೊರತು ಆತನಿಗೆ ಅಂಥ ದೊಡ್ಡ ಭಕ್ತಿ ಎಲ್ಲ ಏನಿರಲಿಲ್ಲ. ಸರ್, ಹಾಗಿದ್ದಾಗ ರಾವಣನಲ್ಲಿ ಇಷ್ಟೆಲ್ಲ ಕೆಟ್ಟ ಗುಣಗಳು ಇದ್ರೂ ಸಹ ರಾವಣನ ಒಳ್ಳೆಯವರು, ರಾವಣ ಒಳ್ಳೆಯದೇ ಮಾಡಿದ್ದಾನೆ, ರಾವಣ ಒಳ್ಳೆಯವನು ಅಂತ ಹೇಳೋರಿಗೆ ನೀವೇನು ಹೇಳ್ತೀರಾ? ಅದೇ ನಾನು ಹೇಳೋದು, ಒರಿಜಿನಲ್ ಓದಿ ನೀವು ಅಂತ. ಒರಿಜಿನಲ್ ಓದಿದ್ರೆ ಈ ಥರ ಕಾನ್ಸೆಪ್ಟ್ಗಳೇ ಬರೋದಿಲ್ಲ. ಕರ್ಣನ್ನು ಕೂಡ ತುಂಬ ಇದೇ ಥರ ಹೊಗಳ್ತಾರೆ ಜನ, ಆತ ತುಂಬ ದಾನಶೂರ. ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಮಾತಾಡಬಹುದು, ತುಂಬ ವಿಷಯಗಳಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ನಾನು. ದ್ರೌಪದಿ ಇದು ಜೂಜಾಟ ನಡೆಯುತ್ತಲ್ಲ, ಜೂಜಾಟದಲ್ಲಿ ದ್ರೌಪದಿ ದಾಸಿ ಆದಮೇಲೆ ಫಸ್ಟ್ ಆಫ್ ಆಲ್ ಅವಳನ್ನ ಕೂದಲು ಹಿಡಿದು ಎಳ್ಕೊಂಬರಬೇಕು, ಸಭೆಗೆ ಕರೆಸ್ಬೇಕು ಅನ್ನೋ ಕಾನ್ಸೆಪ್ಟ್ ದುರ್ಯೋಧನಿಗೆ ತಿಳಿಸೋದೆ ಕರ್ಣ. ಆವಾಗ ಆತ ಹೇಳ್ಕೊಂಡು ಬರೋದಕ್ಕೆ ಹೇಳ್ತಾನೆ. ಎಂತಹ ಸ್ಥಿತಿ ದ್ರೌಪದಿದು ಅಂದರೆ, ಆಕೆ ರಜಸ್ವಲೆ ಆಗಿರ್ತಾಳೆ, ಮೆನ್ಸ್ಟ್ರುಯೇಷನಲ್ಲಿರ್ತಾಳೆ, ಒಂದೇ ಒಂದು ಬಟ್ಟೆ, ದೊಡ್ಡ ಬಟ್ಟೆಯನ್ನು ಸುತ್ತಕೊಂಡಿರ್ತಾಳೆ ಅಷ್ಟೇ, ತುಂಬ ಏನು ಜಾಸ್ತಿ ಬಟ್ಟೆಗಳು ಹಾಕ್ಕೊಂಡಿರೋಲ್ಲ. ಅಂತಃಪುರದಲ್ಲಿ ಆಕೆ ಇರ್ತಾಳೆ, ಹೆಂಗಸರು ಬೇರೆಯವ್ರ ಜೊತೆ ಇರ್ತಾಳೆ, ಪಾಪ ರಜಸ್ವಲೆ ಆಗಿದ್ದಾಳೆ. ನಮ್ಗೆ ಇವತ್ತು ಗೊತ್ತಾಗುತ್ತೆ ಸ್ತ್ರೀಯರ ಎಷ್ಟು ಕಷ್ಟ ಇರುತ್ತೆ ಅವರಿಗೆ ಅಂತ. ಆ ಥರ ಸನ್ನಿವೇಶದಲ್ಲಿ ದುಶ್ಯಾಸನ ಅವಳು ಕೂದಲು ಹಿಡಿದು ಅವ್ರದ್ದೇ ಕುಟುಂಬದವರು ಇರುವಂತಹ ಸಭೆಗೆ ಕರ್ಕೊಂಡು ಬರ್ತಾನೆ. ಆ ಐಡಿಯಾ ಕೊಟ್ಟಿದ್ದು ಕರ್ಣ. ಅದಾದಮೇಲೆ ಕರ್ಣ ಇಡೀ ಮಹಾಭಾರತದಲ್ಲಿ ದ್ರೌಪದಿಗೆ ಯಾರೊಬ್ಬರೂ ಅವಮಾನ ಮಾಡಲ್ಲ. ಆದರೆ ಕರ್ಣ ವೇಶ್ಯೆ ಅನ್ನೋ ಪದವನ್ನು ಬಳಸಿ ದ್ರೌಪದಿಗೆ ಅವಮಾನ ಮಾಡ್ತಾನೆ. ಹೀಗೆ ಇದೆ ಮಹಾಭಾರತದಲ್ಲಿ. ಆತ ಒಬ್ಬನೇ ಅವಮಾನ ಮಾಡೋದು, ಅದಕ್ಕೆ ಆತ ಆಮೇಲೆ ಅನುಭವಿಸ್ತಾನೆ. ಆಮೇಲೆ ಇವಳು ವೇಶ್ಯೆ, ಇವಳ ಮೇಲೆ ಬಟ್ಟೆ ಇದ್ರೇನು ಇಲ್ಲದೇ ಇದ್ರೇನು, ಸೀರೆ ಎಳೆಯೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಐಡಿಯಾ ಕೊಟ್ಟಿದ್ದೇ ಕರ್ಣ ಮಹಾಭಾರತದಲ್ಲಿ. ಆ ಥರ ಕ್ಯಾರೆಕ್ಟರ್ ಕರ್ಣನದ್ದು. ರಾವಣ ಅಷ್ಟು ದೊಡ್ಡ ರೇಪಿಸ್ಟ್. ಆತ ಎಲ್ಲ ಸ್ತ್ರೀಯರನ್ನು ಅಪಹರಣ, ಸೀತೆ ಒಬ್ಬರೇ ಅಲ್ಲ, ಸೀತೆಗೆ ಮುಂಚೆ ತುಂಬ ಜನರನ್ನು ಅಪಹರಣ ಮಾಡ್ಕೊಂಡು ಬಂದಿದ್ದ. ಅವರೆಲ್ಲ ಪಾಪ ಸುಮ್ಮನಾಗ್ಬಿಟ್ಟಿದ್ರು ಅಷ್ಟೇ, ಅವರನ್ನು ಬಚಾವ್ ಮಾಡೋರು ಯಾರೂ ಇರಲಿಲ್ಲ. ಆ ಥರ ಅವರೆಲ್ಲ ತಮ್ಮ ಫೇಟನ್ನು ಒಪ್ಕೊಂಡು ಸುಮ್ಮನಾಗ್ಬಿಟ್ಟಿದ್ರು. ರಾವಣ ಅಂಥವನು, ಕರ್ಣ ಅಂಥವನು. ನಾವಿವತ್ತು ಏನಾಗ್ಬಿಟ್ಟಿದ್ದೀವಿ ಅಂದರೆ, ಕೃಷ್ಣನ ಜನ ಪ್ರಶ್ನೆ ಮಾಡ್ತಾರೆ, ರಾಮನ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಇವರು ಇಷ್ಟು ಕೆಟ್ಟವರು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ ಥರ ನಾವು ಇವತ್ತು ಬ್ರೈನ್ ವಾಶ್ ಆಗಿ ಇಟ್ಟಿರೋದು ಜನಗಳು. ರಾವಣ ಅಂತ ಹೆಸರಿಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಜನಗಳು, ಅವನ್ನ ಅಷ್ಟು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಗೊತ್ತೇ ಇಲ್ಲ ಒರಿಜಿನಲ್ ಏನು ಅಂತ. ಯಾವಾಗ ಒರಿಜಿನಲ್ ಓದಿರೋದಿಲ್ಲ ಆವಾಗ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ತುಂಬ ಮಟ್ಟಕ್ಕೆ ಸಮಾಜದ ಮೇಲೆ ಕೆಟ್ಟ ಪ್ರಭಾವ ಬೀಳುತ್ತೆ. ನೀವು ರಾವಣನ ಸಪೋರ್ಟ್ ಮಾಡಿ, ಒಂದು ಕಡೆ ರಾವಣನ ಸಪೋರ್ಟು, ಇನ್ನೊಂದು ಕಡೆ ರೇಪ್ನ ವಿರುದ್ಧ ನೀವು ಹೋರಾಡಿದ್ರೆ ಮೀನಿಂಗ್ಲೆಸ್, ಅದು ಹಿಪಾಕ್ರಸಿ. ಅದು ನಾವಿವತ್ತು ರೇಪ್ ಕೇಸಸ್ ವಿರುದ್ಧ ಸ್ಟೋರಿಗಳಲ್ಲಿ ಜನ ಹಾಕೊಳ್ಳೋದನ್ನ ನೋಡಿದ್ದೀವಿ, #ಜಸ್ಟಿಸ್ಸು ಅದು ಇದು. ಅವರೇ ರಾವಣನ ಸಪೋರ್ಟರ್ಸ್ ಇರ್ತಾರೆ, ಅವರೇ ಕರ್ಣನ ಸಪೋರ್ಟರ್ಸ್ ಇರ್ತಾರೆ. ರಾವಣ ಕರ್ಣನೇ ಕಣಪ್ಪ ರೇಪ್ಗೆ ಪ್ರೋತ್ಸಾಹ ಕೊಟ್ಟಿದ್ದು. ನೀವು ಅವರನ್ನು ಒಂದು ಕಡೆ ಸಪೋರ್ಟ್ ಮಾಡಿ, ಇನ್ನೊಂದು ಕಡೆ ರೇಪ್ನ ತಡೀರಿ ಅಂತ ಹೇಳೋದು ಏನು ಅರ್ಥ ಇರುತ್ತೆ? ಅದು ನನ್ನ ಪ್ರಶ್ನೆ ಅವರಿಗೆ. ಆ್ಯಕ್ಚುಲಿ ಕರ್ಣನನ್ನು ನಾವು ನೋಡ್ತಾ ಇರೋದು ಒಬ್ಬ ಹೀರೋ ಥರ ನೋಡ್ತೀವಿ. ಯಾಕಂದರೆ ಮಹಾಭಾರತದಲ್ಲಿ ಅವ್ರದ್ದು ಕ್ಯಾರೆಕ್ಟ್ರು ತುಂಬ ಪವರ್ಫುಲ್ ಕ್ಯಾರೆಕ್ಟ್ರು. ಅವರು ಮಾಡದೇ ಇರೋವಂಥ ಕಾರ್ಯ ಎಲ್ಲ ಅವ್ರನ್ನ ಎದುರು ಹಾಕ್ಕೊಳ್ಳೋದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಆಮೇಲೆ ಅವರು ಅಷ್ಟೇ, ಅಂದರೆ ದಾನವೀರ ಶೂರ್ನ ಕರ್ಣ,
ಅನ್ನೋದು ಕರ್ಣ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಎಲ್ಲನೂ ತ್ಯಾಗ ಮಾಡಿ, ತ್ಯಾಗದಿಂದಲೇ ಅವರು ಮಹಾನ್ ವ್ಯಕ್ತಿ ಆಗಿರುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಹೀಗಿದ್ದಾಗ ನೀವು ಹೇಳೋದಕ್ಕೂ ಈಗ ನಾವು ನೋಡಿರೋವಂಥ ಕರ್ಣನಿಗೂ ಏನು ವ್ಯತ್ಯಾಸ ಇದೆ, ಇದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಕೊಡಿ. ಅದು ತುಂಬ ಜನಗಳಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ನಾನು ಅಷ್ಟೇ, ನಾನು ಸೀರಿಯಲಲ್ಲೇ ಫಸ್ಟು ಶುರು ಮಾಡಿದ್ದು. ಸೀರಿಯಲಲ್ಲಿ ಅಷ್ಟು ಗ್ಲೋರಿಫೈ ಮಾಡಿ ತೋರಿಸಿದ್ದಾರೆ ಕರ್ಣನ, ಅಷ್ಟು ಒಳ್ಳೆಯವನು, ಅಷ್ಟೆಲ್ಲ ಪಾಪ ಜೀವನದಲ್ಲಿ ನೋವನ್ನು ಅನುಭವಿಸ್ತಾ ಆ ಥರ ತೋರಿಸಿರೋದು. ನಾನು ಒರಿಜಿನಲ್ ಓದಿದಾಗ ಅಯ್ಯೋ ಈ ಥರ ಇದೆ, ಅವ್ರು ಯಾಕೆ ಆ ಥರ ತೋರಿಸಿದ್ದಾರೆ ಅಂತ. ಮೊದಲನೇದಾಗಿ ಎಲ್ಲಿ ಶುರುವಾಗೋದು ಅಂದರೆ, ಕರ್ಣ ಬಡವರ ಕುಟುಂಬದಲ್ಲಿ ಏನೂ ಇಲ್ಲ. ಅವ್ರ ತಂದೆ ಅಧಿರಥ, ತಾಯಿ ರಾಧಾ, ತುಂಬ ಒಳ್ಳೆಯ ಕುಟುಂಬದಲ್ಲಿ ಬೆಳೆದಿದ್ದು. ಅವರ ತಂದೆ ರಥವನ್ನು ಓಡಿಸ್ತಿದ್ದು, ಸಾರಥಿ ಅಂದರೆ ಕೆಳಮಟ್ಟದವರು ಅಂತ ಖಂಡಿತ ಅಂದ್ಕೊಳ್ಬೇಡಿ. ಕೆಳಮಟ್ಟದವರಾಗಿದ್ದರೆ ನಮ್ಮ ಕೃಷ್ಣ ಇಲ್ಲೇ ಇದನ್ನು ನೋಡಿ, ಇವನ ಸಾರಥಿ ಆಗ್ತಿರ್ಲಿಲ್ಲ. ಇವನು ಸಾರಥಿ ಆಗಿದ್ದಾನೆ ಅಂದರೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸು. ಕೃಷ್ಣ ಜಗನ್ನಾಟಕ ಸೂತ್ರಧಾರಿ, ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅವನ ಸಾರಥಿ ಆಗಿದ್ದಾನೆ ಅಂದರೆ ಸಾರಥಿ ಪದವಿ ತುಂಬ ಕಡಿಮೆ ಅಲ್ಲ. ಹಾಗಾಗಿ ಅವ್ರ ತಂದೆಗೆ ತುಂಬ ರೆಸ್ಪೆಕ್ಟ್ ಇತ್ತು, ಸಮಾಜದಲ್ಲಿ ಎಲ್ಲರೂ ರೆಸ್ಪೆಕ್ಟ್ ಕೊಡೋರು. ಆಮೇಲೆ ಇನ್ನೊಂದೇನು ಕರ್ಣನ ಬಗ್ಗೆ ಹೇಳೋದಂದರೆ, ಸೂತಪುತ್ರ ಅಂತ ಕರಿತಿದ್ರು. ಯಾರು ಸೂತಪುತ್ರ? ತಂದೆ ಕ್ಷತ್ರಿಯ, ತಾಯಿ ಬ್ರಾಹ್ಮಣರು, ಮಗ ಸೂತ. ನಾವು ಮಹಾಭಾರತ ಶುರುವಾಗೋದೇ ಉಗ್ರಶ್ರವ ಸೌತಿಯವರ ನರೇಶನ್ನಿಂದ. ಅವರು ಸೂತರು, ಅವರನ್ನು ಋಷಿಗಳ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಮಹಾಭಾರತದ ಪ್ರಶ್ನೆ ಕೇಳಿ ಶುರು ಮಾಡೋದು. ಅವರಿಂದನೇ ಮಹಾಭಾರತದ ನರೇಶನ್ ಶುರುವಾಗೋದು. ಸೂತಪುತ್ರ ಅನ್ನೋದು ಯಾವುದೇ ರೀತಿಯ ಅಬ್ಯೂಸಿವ್ ವರ್ಡ್ ಅಲ್ಲ, ಅದು ಬೈಗುಳ ಅಲ್ಲ. ಸೂತಪುತ್ರ ಅಂದರೆ, ಸೂತ ಅಂದರೆ ಕೀಳು ಜಾತಿ ಅಂತ ಕೂಡ ಅರ್ಥ ಅಲ್ಲ. ತಂದೆ ಕ್ಷತ್ರಿಯ, ರಾಜನ ಕುಲ, ತಾಯಿ ಬ್ರಾಹ್ಮಣರು, ಅಷ್ಟು ಜ್ಞಾನದಿಂದ ಬಂದವರು. ಅವರಿಬ್ಬರ ಮಿಶ್ರಣ ಸೂತಪುತ್ರ. ಅವರಿಗೆ ಸಮಾಜದಲ್ಲಿ ತುಂಬ ಮಟ್ಟಕ್ಕೆ ಗೌರವ ಇರ್ತಿತ್ತು. ಹಾಗಾಗಿ ನಾವು ತುಂಬ ಜನಗಳಿಗೆ ಇವಾಗ ಸೌತಿ, ಉಗ್ರಶ್ರವ ಸೌತಿ ಅಂತ ಕರಿತೀವಿ. ಅವ್ರನ್ನು ಸೂತ 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 ಅಂತಲೇ ಎಷ್ಟೊಂದು ಸತಿ ಕರೆಯೋದು. ಅದೆಲ್ಲ ಏನು ಅವ್ರಿಗೆ ಬೈತಿರೋದಾ, ಬೈಗುಳ ಕೊಡ್ತಿರೋದಾ? ಸೂತಪುತ್ರ ಅಂದರೆ ಈ ಥರ ಹುಟ್ಟಿರೋರು, ಮತ್ತು ಅವ್ರಿಗೆ ತುಂಬ ಮಟ್ಟಕ್ಕೆ ರೆಸ್ಪೆಕ್ಟನ್ನು ಕೊಡೋರು. ಹಾಗಾಗಿ ಆತ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಿದ್ದ, ತಪ್ಪು. ಬಡವನಾಗಿದ್ದ, ಏನೂ ಇರಲಿಲ್ಲ, ತಪ್ಪು. ಮೂರನೇ ವಿಷಯ, ದ್ರೋಣಾಚಾರ್ಯರು ಅವನು ಸೂತಪುತ್ರ ಅಂತ ಅವನಿಗೆ ವಿದ್ಯೆ ಹೇಳ್ಕೊಡ್ಲಿಲ್ಲ, ತುಂಬ ದೊಡ್ಡ ತಪ್ಪು. ಆದಿಪರ್ವದಲ್ಲೇ ಸಿಕ್ಬಿಡುತ್ತೆ ಮಹಾಭಾರತದಲ್ಲಿ. ಕೌರವರು ಪಾಂಡವರ ಜೊತೆಗೆ ಕರ್ಣ ಕೂಡ ಸೇಮ್ ಗುರುಕುಲದಲ್ಲಿ ಕಲ್ತ್ಕೊಳ್ತಾನೆ. ಆತನೇ ಎಷ್ಟೊಂದು ಸತಿ ಹೇಳ್ಕೊಳ್ತಾನೆ, ನನಗೆ ಇಬ್ಬರು ಗುರುಗಳು, ದ್ರೋಣಾಚಾರ್ಯರು ಮತ್ತು ಪರಶುರಾಮರು. ಯಾಕೆ ಹಾಗಿದ್ರೆ ಆತ ಪರಶುರಾಮರ ಹತ್ರ ಹೋಗಿದ್ದು? ಒಂದು ಸನ್ನಿವೇಶ ಬರುತ್ತೆ. ಆತ ನಾರ್ಮಲ್ ವಿದ್ಯೆಗಳನ್ನ ಕಲ್ತ್ಕೊಳ್ತಿರ್ತಾನೆ ದ್ರೋಣಾಚಾರ್ಯರ ಬಳಿ. ಒಂದು ಬಾರಿ ಹೋಗಿ, ಅರ್ಜುನ ಅವಾಗಿಂದ ಟಾಪರ್, ಅರ್ಜುನ ಎಲ್ಲದರಲ್ಲೂ ಮೇಲೆ. ಅರ್ಜುನನ್ನ ನಾವಿವತ್ತು ಸೀರಿಯಲಲ್ಲಿ ಏನೋ ತುಂಬ ಓಕೆ ಅಂತ ಅಂದ್ಕೊಳ್ತೀವಿ. ಆತನಿಗೆ ಹೋಲಿಸುವಂತಹ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಶಿವನನ್ನು ಆತ ಮಲ್ಲಯುದ್ಧದಲ್ಲಿ ಸಂತುಷ್ಟಿಗೊಳಿಸಿದ್ದಾನೆ ಅಂದರೆ ಶಿವನಿಗಿಂತ ಶಕ್ತಿಶಾಲಿ ಯಾರು? ಇಡೀ ಭೂಲೋಕದಲ್ಲಿ ಶಿವ ಅದನ್ನು ಹೇಳ್ತಾರೆ ಮಹಾಭಾರತದಲ್ಲಿ, ನನ್ನನ್ನು ಮಲ್ಲಯುದ್ಧದಲ್ಲಿ ಇಡೀ ಭೂಮಿಯಲ್ಲಿ ಯಾರ ಕೈಲೂ ಸಂತುಷ್ಟಿಗೊಳಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನೀನು ನನಗೆ ಅಷ್ಟು ಹೆಮ್ಮೆಯನ್ನು ಕೊಟ್ಟಿದ್ಯಾ, ಯಾಕಂದರೆ ನೀನು ಒಬ್ಬನಿಗೆ ಅಷ್ಟು ಸಾಮರ್ಥ್ಯ ಇರೋದು ಅಂತ ಶಿವ ಹೇಳ್ತಾರೆ. ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ ಅದನ್ನು. ಅರ್ಜುನ ಮುಂಚೆಯಿಂದ ಹಾಗೆ ಎಲ್ಲ ಊಟ ಮಾಡ್ತಿರ್ತಾರೆ, ಲೈಟ್ ಹೊಟ್ಟೋಗುತ್ತೆ, ದೀಪಗಳು ಆರೋಗುತ್ತೆ, ಎಲ್ಲರೂ ಪಾಪ ಏನೋ ಗಾಸಿಪ್ ಮಾಡ್ಕೊಂಡು ತಿಂತಿರ್ತಾರೆ. ಇವನು ಮಾತ್ರ, ನಾನು ಲೈಟ್ ಇಲ್ಲದೆ ಇದ್ದರೂ ನನ್ನ ಕೈ ಕರೆಕ್ಟಾಗಿ ತುತ್ತು ತೊಗೊಳ್ತಾ ಇದೆ, ಬಾಯಿಗೆ ಇಡ್ತಾ ಇದೆ, ನಾನು ತಿಂತಾ ಇದ್ದೀನಿ, ಹಾಗಾಗಿ ನನಗೆ ಲೈಟ್ನ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅವತ್ತು ರಾತ್ರಿಯಿಂದ ಆತ ಮಲಗೇ ಇಲ್ಲ. ಮಲಗದೇನೆ ಆತ ಶಬ್ದವೇದಿಯನ್ನು ಆತನೇ ಕಲ್ತ್ಕೊಂಡಿದ್ದು. ದ್ರೋಣಾಚಾರ್ಯರು ಹೇಳ್ಕೊಟ್ಟಿದ್ದಲ್ಲ ಶಬ್ದವೇದಿ, ಅವನೇ ಕಲ್ತ್ಕೊಂಡಿತ್ತು ಶಬ್ದವೇದಿನ. ಅಷ್ಟು ಒಳ್ಳೆ ಸ್ಟೂಡೆಂಟ್ ಅರ್ಜುನ ಮುಂಚೆಯಿಂದ. ಎಲ್ಲ ರೀತಿಯ ಕಲೆಗಳು ಇತ್ತು ಅವನಲ್ಲಿ. ಕರ್ಣಂಗೆ ಇದು ಇಷ್ಟ ಆಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ಇಬ್ಬರಿಗೂ ಒಂದು ಸ್ವಲ್ಪ, ಅರ್ಜುನಂಗೆ ಆ ಥರ ಇರಲಿಲ್ಲ, ಕರ್ಣಂಗೆ ಅವನ ಮೇಲೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಅವನ ಮಟ್ಟಕ್ಕೆ ಹೋಗೋಕ್ಕಾಗ್ತಿಲ್ವಲ್ಲ. ದ್ರೋಣಾಚಾರ್ಯರ ಬಳಿ ಹೋಗ್ತಾನೆ, ನನಗೆ ಬ್ರಹ್ಮಾಸ್ತ್ರದ ವಿದ್ಯೆ ಕೊಡಿ ಅಂತ ಕೇಳ್ತಾನೆ. ದ್ರೋಣಾಚಾರ್ಯರು ಹೇಳ್ತಾರೆ, ನನ್ನ ಮಗಂಗೆ ನಾನು ಅರ್ಧ ಕಲಿಸಿರೋದು, ಅದನ್ನ ಕಲಿಬೇಕು ಅಂದರೆ ತುಂಬ ಸಾಮರ್ಥ್ಯ ಬೇಕು, ಅದನ್ನು ನೀನು ಹ್ಯಾಂಡಲ್ ಮಾಡೋದಕ್ಕೆ ಶಕ್ತಿ ಬೇಕು, ಜೊತೆಗೆ ಒಳ್ಳೆ ರೀತಿಯಲ್ಲಿ ನೀನು ಕಲ್ತ್ಕೋಬೇಕು. ಯಾಕಂದರೆ ಒಳ್ಳೆ ರೀತಿಯಲ್ಲಿ ನೀನು ಅದನ್ನು ಕಲೀಲಿಲ್ಲ ಅಂದರೆ, ಇವತ್ತು ನಾವು ನೋಡ್ತಾ ಇದ್ದೀವಿ ನ್ಯೂಕ್ಲಿಯರ್ ವೆಪನ್ನು ಒಳ್ಳೇದಕ್ಕೆ ಮಾಡಿದ್ರೆ ಏನಾಗುತ್ತೆ, ಒಳ್ಳೇದಕ್ಕೆ ಮಾಡದೇ ಹೋದರೆ ಏನಾಗುತ್ತೆ ಅಂತ. ಬೆಸ್ಟ್ ಎಕ್ಸಾಂಪಲ್ ಅದು. ನ್ಯೂಕ್ಲಿಯರ್ ವೆಪನ್ ಥರಾನೇ ಬ್ರಹ್ಮಾಸ್ತ್ರ, ಸರ್ವಮೂಲ ನಾಶ ಮಾಡಿಬಿಡೋದು ಅದು. ಹಾಗೆ ಆ ನಾಶ ಆಗುವಂತಹ ಸಾಧ್ಯತೆ ಇರುತ್ತೆ. ನೀನು ಒಳ್ಳೆಯ ಉದ್ದೇಶ ಇದ್ದರೆ ಮಾತ್ರ ಕೊಡೋದು. ಆದರೆ ನನಗೆ ಗೊತ್ತು ನಿನ್ನ ಉದ್ದೇಶ ಏನು, ಅರ್ಜುನನಿಗಿಂತ ನೀನು ಮೇಲೆ ಹೋಗಬೇಕು ಅಂತ ನೀನು ಇದನ್ನು ಪಡ್ಕೊಳ್ಳೋಕೆ ಹೋಗ್ತಿರೋದು, ನಾನು ಕೊಡಲ್ಲ ಅಂತ ದ್ರೋಣಾಚಾರ್ಯ ನಿರಾಕಾರ ಮಾಡಿಬಿಡ್ತಾರೆ. ಕರ್ಣ ಅವಾಗ ಏನು ಮಾಡ್ತಾನೆ, ನೀವು ಹೇಳ್ಕೊಡದೆ ಇದ್ರೆ ಏನಾಯಿತು, ನಾನು ಬೇರೆಯವ್ರ ಹತ್ರ ಕಲ್ತ್ಕೊಳ್ತೀನಿ. ಪರಶುರಾಮರ ಬಳಿ ಹೋಗ್ತಾನೆ. ಅವ್ರ ಹತ್ರ ಯಾಕೆ ಸೂತ ಅಂತ ಹೇಳಲಿಲ್ಲ? ಯಾಕಂದರೆ ಅವ್ರಿಗೆ ಕ್ಷತ್ರಿಯರು ಕಂಡ್ರೆ ಆಗಲ್ಲ, ಪರಶುರಾಮರಿಗೆ
ಇವತ್ತು ನಾವು ನೋಡ್ತೀವಿ ಪವರ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಪವರ್ ಸಿಕ್ತು ನಮಗೆ ಅಂದರೆ ಸಿಕ್ಕಿದ್ದೇ ಚಾನ್ಸ್ ಹೊತ್ತು ತುಂಬ ಕರಪ್ಷನ್ನು ಇವತ್ತಿಗೂ ನಾವು ನೋಡ್ತೀವಿ. ಕ್ಷತ್ರಿಯರ ಮುಂಚೆ ಹಾಗೆ ಇದ್ದಿದ್ದು, ರಾಜ್ಯವನ್ನು ಆಳ್ತಿದ್ದವರು ಅಷ್ಟರ ಮಟ್ಟಿಗೆ ಕರಪ್ಷನನ್ನು ಮಾಡೋರು, ಎಲ್ಲರನ್ನ ಒಂದು ಕಡೆಯಿಂದ ಸಂಹಾರ ಮಾಡ್ಕೊಂಡು ಬಂದರು ಪರಶುರಾಮರು. ಹಾಗಾಗಿ ಅವರು ಕ್ಷತ್ರಿಯರಿಗೆ ವಿದ್ಯೆ ಹೇಳ್ಕೊಡ್ತಿರ್ಲಿಲ್ಲ. ಈತ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಕಲ್ತ್ಕೊಳ್ತಾನೆ. ಸುಳ್ಳು ಹೇಳೋದಕ್ಕೆ ಆತನಿಗೆ ಶಾಪ ಸಿಗುತ್ತೆ, ನೀನು ಯಾವ ಸಮಯದಲ್ಲಿ ಬೇಕೋ ಅದೇ ಸಮಯದಲ್ಲಿ ಮರ್ತೋಗು ಅಂತ. ಅದಾದಮೇಲೆ ಈ ಥರ ಬಂದಿರೋದು. ಸೊ ದುರ್ಯೋಧನ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಅರ್ಜುನನಿಗೆ ಒಬ್ಬ ಕಾಂಪಿಟೇಟರ್ ಆಗ್ತಾನೆ ಅನ್ನೋ ಕಾರಣಕ್ಕೆ ಮಾತ್ರ. ಆಮೇಲೆ ಕರ್ಣ ಸೋತೇ ಇಲ್ಲ, ಕರ್ಣನ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ, ಅರ್ಜುನ ಕೂಡ ಹೆದರ್ಕೋತಿದ್ದ. ಕೃಷ್ಣ ಇಲ್ಲದೇ ಇದ್ದರೆ ಅರ್ಜುನ ಕರ್ಣನ ಮುಂದೆ ಸೋತೋಗ್ತಿದ್ದ, ಈ ಆರ್ಗ್ಯುಮೆಂಟ್ಸ್ ಹೇಳೋದು. ವಿರಾಟ ಪರ್ವದಲ್ಲಿ ವಿರಾಟನ ಆಸ್ಥಾನಕ್ಕೆ ಇವರೆಲ್ಲ ಹೋಗ್ತಾರೆ, ಅವ್ರನ್ನ ಸೋಲ್ಸ್ಬೇಕು, ಅಜ್ಞಾತವಾಸದಲ್ಲಿದ್ದಾರಲ್ಲ ಅವ್ರನ್ನೆಲ್ಲ ಸೋಲ್ಸ್ಬಿಟ್ಟು ಬರೋಣ ಅಂತ. ಅರ್ಜುನ ಒಬ್ಬನೇ ನಿಂತ್ಕೊಂಡು ಕರ್ಣ, ಭೀಷ್ಮ, ದ್ರೋಣ, ದುರ್ಯೋಧನ, ದುಶ್ಯಾಸನ ಎಲ್ಲ ನಿಂತಿದ್ದಾರೆ ಸಾಲಾಗಿ, ಅವರೆಲ್ಲರನ್ನೂ ವಾಪಸ್ ಕಳಿಸ್ತಾನೆ ಅರ್ಜುನ ಒಬ್ಬನೇ. ಆವಾಗ ರಾಮ ಹೆಂಗೆ 14,000 ಜನನ್ನ ಒಬ್ಬನೇ ನಿಂತ್ಕೊಂಡು ಸಾಯಿಸ್ಬಿಟ್ಟು ಕಳಿಸಿದ್ನು, ಇಲ್ಲಿ ಅರ್ಜುನ ಒಬ್ಬನೇ ಅಷ್ಟೂ ಜನರನ್ನು ಸೋಲಿಸಿ ವಾಪಸ್ ಕಳಿಸ್ತಾನೆ. ಆವಾಗಲೇ ನಮಗೆ ಗೊತ್ತಾಗ್ಬಿಡತ್ತೆ ಕರ್ಣ ಅರ್ಜುನ ಫೇಸ್ ಟು ಫೇಸ್ ಆದರೂ ಏನೂ ಮಾಡೋಕ್ಕಾಗಿಲ್ಲ. ಇನ್ನೊಂದು ಬಾರಿ ಅವ್ರು ವನವಾಸದಲ್ಲಿರುವಾಗ ದುರ್ಯೋಧನ ಕೊಚ್ಕೊಳ್ಳೋಕೆ ಹೋಗ್ತಾನೆ ಅವ್ರ ಮುಂದೆ, ನೀವು ಕಾಡಲ್ಲಿದ್ದೀರಾ, ನನ್ನ ಹತ್ರ ಎಷ್ಟು ಐಶ್ವರ್ಯ ಇದೆ ನೋಡಿ. ಗಂಧರ್ವರು ಎತ್ಕೊಂಡು ಹೊಟ್ಟೋಗ್ತಾರೆ ದುರ್ಯೋಧನ, ಕಿಡ್ನಾಪ್ ಮಾಡಿಬಿಡ್ತಾರೆ. ಕರ್ಣ ಅಷ್ಟು ಫ್ರೆಂಡ್ಶಿಪ್ಪು, ದುರ್ಯೋಧನ ಬಿಡೋದೇ ಇಲ್ಲ, ಅವೆಲ್ಲ ನೋಡ್ತೀವಿ ಅಲ್ವಾ. ತಕ್ಷಣ ಹೊರಟೋಗ್ತಾನೆ ಆತ, ಹಸ್ತಿನಾಪುರಕ್ಕೆ ವಾಪಸ್ ಹೊರಟೋಗ್ತಾನೆ. ದುರ್ಯೋಧನ ಹೋದ್ರೆ ಹೋಗಲಿ, ನಾನು ಹೊರಟೋಗೋಣ, ನನ್ನ ಪ್ರಾಣ ಉಳಿಸ್ಕೊಳ್ಳೋಣ ಅಂತ. ನೀವು ನನ್ನ ಮಾತು ನಂಬಲೇಬೇಡಿ, ಮಹಾಭಾರತ ಎತ್ಕೊಂಡು ಓದಿ, ನಾನು ಒಂದು ಸುಳ್ಳು ಹೇಳಿದರೂ ನಾನು ಮಾತಾಡೋದೇ ಬಿಟ್ಬಿಡ್ತೀನಿ, ಈ ಥರ ಲೆಕ್ಚರ್ಸ್ನೇ ಕೊಡೋದಿಲ್ಲ. ಹೊರಟೋಗ್ತಾನೆ ಕರ್ಣ, ವಾಪಸ್ ಹೊರಟೋಗ್ತಾನೆ. ಮತ್ತೆ ದುರ್ಯೋಧನ ಬಿಡ್ಸಕ್ಕೆ ಪಾಂಡವರೇ ಬಂದು ಬಿಡಿಸಿ ಕಳಿಸೋದು ದುರ್ಯೋಧನ. ವಾಪಸ್ ಬಂದಮೇಲೆ ಓ ಮಿತ್ರ ಬಂದ್ಯಾ ನೀನು, ಆ ಥರ ಕರ್ಣ ಇರೋದು. ಸೊ ಈ ಥರ ಹೀರೋ ಅಂತ ನಾವೇನು ನೋಡ್ತೀವಿ, ಆಮೇಲೆ ಜನ ಬೇರೆ ಬೇರೆ ಥರ ಕಥೆಗಳನ್ನ ನೋಡೋದಕ್ಕೆ ಶುರು ಮಾಡಿ ಅವ್ರನ್ನ ಎತ್ತಿ ಕಟ್ಟಿದ್ದು, ಮತ್ತು ಕೊಂದಿದ್ದು ಕೂಡ ಅಧರ್ಮದಿಂದ ಅಂತ ಹೇಳ್ತಾರಲ್ವ. ಆತ ಚಕ್ರವನ್ನು ಎತ್ತಕ್ಕೆ ಹೋದ, ಆವಾಗ ಅವನೇ ಕೇಳ್ತಾನೆ ಕರ್ಣ, ಇದು ಅಧರ್ಮ ಅಲ್ವಾ ಕೃಷ್ಣ, ನೀನು ಹೆಂಗೆ ಇದನ್ನು ಮಾಡೋದಕ್ಕೆ ಸಾಧ್ಯ? ಅವಾಗ ಕೃಷ್ಣ ಕೇಳ್ತಾನೆ, ನೀನು ಅಧರ್ಮದ ಬಗ್ಗೆ ಮಾತಾಡ್ತಿದ್ಯಾ? 6 ಜನ ಯೋಧರು ಸೇರಿಕೊಂಡು ಒಬ್ಬನೇ ಒಬ್ಬ ಪಾಪ ಶಸ್ತ್ರನೂ ಇಲ್ದಿರೋ ಅಷ್ಟು ಚಿಕ್ಕ ಹುಡುಗ ಅಭಿಮನ್ಯುವನ್ನ ಸಾಯಿಸಿದ್ರಲ್ಲ, ಅವಾಗ ಧರ್ಮದ ಬಗ್ಗೆ ಗೊತ್ತಾಗ್ಲಿಲ್ವಾ ನಿನಗೆ? ಅವನು ಒಬ್ಬ, ಶಸ್ತ್ರ ಇಲ್ಲ, 6 ಜನ ಶಸ್ತ್ರವನ್ನು ಹಿಡಿದವರು ನಿಂತ್ಕೊಂಡು ಆತನ್ನು ಸಾಯಿಸಿದ್ರಲ್ಲ, ಅಷ್ಟು ಚಿಕ್ಕ ಹುಡುಗನನ್ನು, ಮಗನ ಸಮನಾದ ಹುಡುಗನನ್ನು, ಅವಾಗ ನಿನಗೆ ಧರ್ಮ ಅಧರ್ಮ ಗೊತ್ತಾಗ್ಲಿಲ್ವಾ? ದ್ರೌಪದಿ ರಜಸ್ವಲೆಯಾಗಿದ್ಲಲ್ಲ, ಅವಳದೇನು ತಪ್ಪೂ ಇರಲಿಲ್ವಲ್ಲ, ಆವಾಗಲೂ ಅವಳನ್ನ ಕರೆಸಿ ಸಭೆಗೆ ಸೀರೆಯನ್ನು ಕುಟುಂಬದವ್ರ ಮುಂದೆ ಎಳಿಸೋದಕ್ಕೆ ಪ್ರಯತ್ನ ಮಾಡಿದೆಯಲ್ಲ, ಅವಾಗ ನಿನಗೆ ಅಧರ್ಮ ಗೊತ್ತಾಗ್ಲಿಲ್ವಾ ಅಂತ ಕೃಷ್ಣ ಪ್ರಶ್ನೆಯನ್ನು ಮಾಡ್ತಾನೆ. ಅದು ನಮಗೆ ಮಹಾಭಾರತದಲ್ಲಿ ಗೊತ್ತಾಗತ್ತೆ, ಅದಕ್ಕೆ ಆ್ಯಕ್ಚುಲಾಗಿ ಓದಬೇಕು ಅಂತ ಕರ್ಣನ ಕ್ಯಾರೆಕ್ಟರ್ ತಿಳ್ಕೊಳ್ಳೋದಕ್ಕೆ. ಸರ್, ಇಂಥ ವಿಚಾರಗಳನ್ನು ನಮ್ಮಿಂದ ಮರೆ ಆಗ್ತಾ ಇರೋದು ಅಥವಾ ತಿಳ್ಕೊಳ್ಳೋದಕ್ಕೆ ಕಾರಣ ಏನಿರ್ಬೋದು? ಒಂದು, ನಮಗೆ ಟೈಮ್ ಇರೋದಿಲ್ಲ ಮೂಲ ಓದೋದಕ್ಕೆ. ಎರಡನೇದು, ಯಾರು ಏನು ಹೇಳಿದ್ರು ನಂಬ್ಕೊಂಡು ಬಿಡ್ತೀವಿ. ಇದೆರಡೇ ನಮಗೆ ಮಿಸ್ಕನ್ಸೆಪ್ಷನ್ಗೆ ಕಾರಣ ಆಗ್ತಿರೋದು. ಸೊ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಅಡ್ವೈಸ್ ಕೊಡೋದೇ ಓದಿ. ಮೂಲ ವಾಲ್ಮೀಕಿ ರಾಮಾಯಣ, ಮೂಲ ವ್ಯಾಸ ಮಹಾಭಾರತ, ಗೀತಾ ಪ್ರೆಸ್ ಅವ್ರದ್ದು ಕನ್ನಡದಲ್ಲೇ ಸಿಗುತ್ತೆ. ಒಂದಷ್ಟು ಆನ್ಲೈನ್ ಸೋರ್ಸಸ್ನಲ್ಲಿ ನಿಮಗೆ ಫ್ರೀಯಾಗಿ ಕೂಡ ಸಿಗುತ್ತೆ, ನೀವು ಅದನ್ನು ಕೂಡ ಓದಬಹುದು. ಅದರ ಜೊತೆಗೆ ಅಮಿಗನಾತ್ರ ಅಂತ ನಾನು ಅವಾಗಲೇ ಹೇಳಿದೆ, ಅವರು ಮಹಾಭಾರತ ಅನ್ರಾವೆಲ್ಡ್ ಅಂತ ಬುಕ್ ಬರೆದಿದ್ದಾರೆ, 2 ರಾಮಾಯಣ ಅನ್ರಾವೆಲ್ಡ್ ಅಂತ ಬರೆದಿದ್ದಾರೆ. ಅದನ್ನು ಓದಿದ್ರೆ ನಿಮಗೆ ಇನ್ನೊಂದಷ್ಟು, ಪೂರ್ತಿ ಓದೋಕ್ಕಾಗಿಲ್ಲ ಅಂದರೆ ಇಷ್ಟನ್ನಾದರೂ ಓದಿ, ಅವಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ. ಸೊ ನಾವು ಯಾವಾಗ ಓದೋದಕ್ಕೆ ರೆಡಿ ಇರಲ್ಲ, ಯಾರು ಏನು ಹೇಳಿದ್ರು ಕೇಳಿಸ್ಕೊಂಡು ಮ್ಯಾನಿಪ್ಯುಲೇಟ್ ಆಗ್ತೀವಿ ಅಷ್ಟೇ. ಸರ್, ಈಗ ಉತ್ತರಾಖಂಡದಲ್ಲಿ ರಾಮ ಸೀತೆಯನ್ನು ಕಾಡಿಗೆ ಕಳಿಸ್ತಾರೆ. ಈಗ ರಾಮನನ್ನು ನಾವು ಈ ಹಿಂದೆ ನೋಡಿದಾಗೆ ಒಳ್ಳೆಯ ಗುಣ ಇರುವಂಥವರೇ ರಾಮ ಅಂತ ನಂಬ್ಕೊಂಡು ಬಂದಿರ್ತೀವಿ. ಸೊ ಹಾಗಿದ್ದಾಗ ಸೀತೆಯನ್ನು ಕಾಡಿಗೆ ಕಳಿಸೋದು ಎಷ್ಟು ಸರಿ ಅಂತೀರಾ, ಅಥವಾ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳು ಏನಿದೆ? ತುಂಬ ದೊಡ್ಡ ಕಾಂಟ್ರವರ್ಸಿಗೆ ವಿಚಾರ ಇದು. ಮೊದಲನೇದು ಅಗ್ನಿ ಪರೀಕ್ಷೆ, ಎರಡನೇದು ಇದು. 2 ವಿಷಯಗಳನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಅದು ಅಗ್ನಿ ಪರೀಕ್ಷೆ ಅಲ್ಲ, ಅಗ್ನಿ ಪ್ರವೇಶ. ಯುದ್ಧಕಾಂಡದಲ್ಲಿ ಬರುತ್ತೆ. ರಾಮ ಎಲ್ಲ ಸಂಹಾರ ಆದಮೇಲೆ, ರಾವಣನ ಸಂಹಾರ ಮಾಡಿದ್ಮೇಲೆ ರಾಮ ಸೀತೆಯನ್ನು ಕರೆಯೋದಕ್ಕೆ ಹೇಳ್ತಾನೆ. ಆವಾಗ ಏನು ಹೇಳ್ತಾನೆ ಆತ ಗೊತ್ತಾ? ತುಂಬ ಚೆನ್ನಾಗಿ ಗಮನಿಸ್ಬೇಕು ನಾವು, ರಾಮ ಏನು ಹೇಳ್ತಿದ್ದಾನೆ ಅಂತ. ಸೀತೆಗೆ ಹೋಗಿ ಹೇಳು, ಸ್ನಾನ ಮಾಡಿ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡಿ ಆಭರಣಗಳನ್ನು ಧರಿಸ್ಕೊಂಡು ಇಲ್ಲಿಗೆ ಬರೋಕ್ಕೆ ಹೇಳು. ಈ ಥರ ರಾಮ ಹೇಳೋದು. ಯಾಕೆ ಹೇಳ್ತಿದ್ದಾನೆ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಸೀತೆ ಬರ್ತಾಳೆ. ಸೀತೆ ಬಂದಾಗ ಜನಗಳೆಲ್ಲ ನೋಡೋದಕ್ಕೆ ಮುತ್ಕೊಳ್ತಾ ಇರ್ತಾರೆ, ತುಂಬ ಜನಗಳು ಸೇರಿರ್ತಾರೆ, ಎಲ್ಲರೂ ಮುಗಿಬಿದ್ದಿರ್ತಾರೆ ನೋಡೋಕ್ಕೆ ಏನಾಗ್ತಿದೆ ಅಂತ. ವಿಭೀಷಣ ಎಲ್ಲರನ್ನೂ ವಾಪಸ್ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ರಾಮ ಹೇಳ್ತಾನೆ, ಕಳಿಸ್ಬೇಡ, ಅವರೆಲ್ಲ ಅಲ್ಲೇ ಇರಲಿ
ಅಂತ ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ, ಯೂಶುವಲ್ಗಿಂತ ಜೋರಾಗಿ ಮಾತಾಡೋದಕ್ಕೆ, ಎಲ್ಲರಿಗೂ ಕೇಳಿಸ್ಲಿ ಅಂತ. ಎಲ್ಲರನ್ನೂ ಹಾಗೆ ನಿಲ್ಲಿಸ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಕ್ಲಿಯರಾಗಿ ಹೇಳ್ತಾನೆ ರಾಮ, ಎಲ್ಲರೂ ಹಾಗೇ ಇರಲಿ, ಅವರೆಲ್ಲರೂ ನೋಡಬೇಕು ಅಂತ. ಸೀತೆ ಬರ್ತಾಳೆ. ಸೀತೆ ಬಂದಮೇಲೆ ರಾಮ ಹೇಳಲ್ಲ ನೀನು ಬೆಂಕಿಗೆ ಹೋಗು, ಬೆಂಕಿಲಿ ಹೋಗಿ ನಿನ್ನ ಪ್ರೂವ್ ಮಾಡು, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಅವೆಲ್ಲ ಏನೂ ಹೇಳಲ್ಲ ರಾಮ. ರಾಮ ಹೇಳ್ತಾನೆ, ನೋಡು ನನ್ನ ಕ್ಷತ್ರಿಯನಾಗಿ ನನ್ನ ಕರ್ತವ್ಯ ರಾವಣನ ಸಂಹಾರ ಮಾಡೋದು, ಇನ್ನು ನಿನಗೆ ಎಲ್ಲಿಷ್ಟ ನೀನು ಅಲ್ಲಿ ಹೋಗಬಹುದು, ಇಷ್ಟೇ ಹೇಳೋದು ರಾಮ. ಸೀತೆ ಹೇಳ್ತಾಳೆ, ಅವಳಿಗೆ ನಂಬೋದಕ್ಕೆ ಆಗಲ್ಲ, ರಾಮ ಈ ಥರ ಮಾತಾಡ್ತಿದ್ದಾನೆ, ಏನು ಕಾರಣ ಇರಬಹುದು, ನಾವು ಈ ಸೀನ್ನ ಮಾತ್ರ ನೋಡಬಾರ್ದು. ಸೀತೆನ ಅಪಹರಣ ಮಾಡ್ಕೊಂಡು ಹೋಗಿರ್ತಾನಲ್ಲ, ಎಷ್ಟರ ಮಟ್ಟಕ್ಕೆ ರಾಮ ಕೊರಗ್ತಾನೆ ಅಂದರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಮಗೆ ಅದನ್ನು ಓದೋವಾಗ. ಮರ ಗಿಡ ಬಳ್ಳಿಗಳ ಹತ್ರ ಎಲ್ಲ ಹೋಗಿ ಸೀತಾ ಸೀತಾ ಎಲ್ಲಿ ನನ್ನ ಸೀತೆ ನೋಡಿದ್ರ ಹುಚ್ಚನ ಥರ ತಿರುಗ್ತಾನೆ ರಾಮ. ಸೀರಿಯಲ್ಗಳಲ್ಲಿ ಅಷ್ಟೊಂದು ತೋರಿಸಲ್ಲ. ಸೀರಿಯಲ್ಗಳಲ್ಲಿ ರಾಮ ಫ್ಲ್ಯಾಟ್ ಫೇಸು, ಯಾವಾಗಲೂ ಸ್ಮೈಲಿಂಗ್ ಮುಖ, ಆ ಥರ ಇಲ್ಲ. ಒರಿಜಿನಲ್ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ಎಕ್ಸ್ಪ್ರೆಸಿವ್ ರಾಮ, ಏನೇ ಇಮೋಷನ್ಸ್ ಇರೋ ತುಂಬ ಮಟ್ಟಕ್ಕೆ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೀತೆಗೆ ಹೇಳ್ತಾನೆ, ನೀನು ನನ್ನ ಜೊತೆ ಇರೋದು, ಈ ಮಂದಾಕಿನಿ ನದಿ ಇರೋದು, ನಾವಿಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿ ಇಲ್ಲಿ ವಿಹಾರ ಮಾಡೋದು, ಇದಿದ ಮೇಲೆ ನನಗೆ ಅಯೋಧ್ಯೆ ಏನೋ ಸ್ವರ್ಗನೂ ಬೇಡ, ನನಗೆ ನೀನಿದ್ರೆ ನನಗೆ ಬೇರೆ ಏನೂ ಬೇಡ ಅಂತ ರಾಮ ಹೇಳ್ತಾನೆ. ಆಮೇಲೆ ಸೀತೆ ಅಪಹರಣ ಆದಮೇಲೆ ತುಂಬ ಹುಚ್ಚನ ಥರ ರಾಮ ಆಗಿಬಿಡ್ತಾನೆ. ಇನ್ನೊಂದು ವಿಷಯ ಅದು ನಾವು ಗಮನಿಸಬೇಕು, ಸೀತೆ ಅಪಹರಣ ಆಗೋಯ್ತು. ರಾಮ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದ್ದಾನೆ ನೋಡೋದಕ್ಕೆ. ಆತ ಒಂದು ಮಾತು ಹೇಳಿದ್ರೆ ಸಾವಿರಾರು ಜನ ಕ್ಯೂವಲ್ಲಿ ನಿಂತಿರ್ತಾರೆ ಅವನ್ನ ಮದುವೆ ಆಗೋದಕ್ಕೆ. ಜೊತೆಗೆ ಕ್ಷತ್ರಿಯ, ಜೊತೆಗೆ ರಾಜನಾಗೋನು, ಯುವರಾಜ. ರಾಜರಿಗೆ ಅವಾಗೆಲ್ಲ 2-3 ಜನ ಹೆಂಡ್ತಿರಿರೋದು ಕಾಮನ್ನು. ರಾಮ ಮನ್ಸು ಮಾಡಿದ್ದಿದ್ರೆ ಎಲ್ಲಿ ಹೋಗಿದ್ದಾಳೋ ಅವಳು ಗೊತ್ತಿಲ್ಲ, ನಾನು ಇನ್ನೊಂದು ವರ್ಷ ಅಷ್ಟೇ ಇರೋದು ವನವಾಸಕ್ಕೆ, ಮುಗಿಸ್ಕೊಂಡು ನಾನು ಅಯೋಧ್ಯೆಗೆ ಹೋಗಿ ಇನ್ನೊಬ್ಬಳನ್ನ ಮದುವೆ ಆಗ್ತೀನಿ, ಒಂದೇ ಒಂದು ನಿರ್ಧಾರ ಮಾಡಿಬಿಡ್ಬೋದಿತ್ತು. ಆದರೆ ರಾಮ ಏನು ಮಾಡ್ದ, 3,500 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದು ಸಮುದ್ರದ ಮೇಲೆ ಸೇತುವೆ ಕಟ್ಟಿ ಅಲ್ಲಿ ಹೋಗಿ ವಾನರ ಸೈನ್ಯವನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಲ್ಲಿ ಹೋಗಿ ರಾವಣಂತಹ ರಾಕ್ಷಸನ ಸಂಹಾರ ಮಾಡಿ ಆತ ಸೀತೆಯನ್ನು ಕರ್ಕೊಂಡು ಬರೋ ಅವಶ್ಯಕತೆ ಏನಿತ್ತು? ಪ್ರೀತಿನೇ ಇಲ್ಲ ಅಂದಿದ್ರೆ, ಅವಳ ಮೇಲೆ ಡೌಟ್ ಇದ್ದಿದ್ರೆ, ಅಯ್ಯೋ ಅಲ್ಲಿ ಹೋಗಿದ್ದಾಳೆ ರಾವಣನ ಜೊತೆ ಇರ್ಬೋದೇನೋ ಅವಳು ಖುಷಿಯಾಗಿ ಅಂದ್ಬಿಟ್ಟು ಇಲ್ಲೇ ಇದ್ಬಿಡ್ಬೋದಿತ್ತು. ಹೋಗಿದ್ದೇ ಯಾಕೆ 3,500 ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ? ಹಾಗೆ ಹೋಗಿದ್ದಾನೆ ಅಂದರೆ ಕಾರಣ ಇದೆ. ಇವಾಗ ಆತ ಇವೆಲ್ಲ ಹೇಳ್ತಿದ್ದಾನೆ ಅಂದರೆ ಸೀತೆಗೆ ನಂಬಕ್ಕಾಗ್ತಿಲ್ಲ. ತುಂಬ ಆಶ್ಚರ್ಯ ಆಗಿ, ಈ ಥರ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ನಾನು ಇವಾಗಲೇ ಅಗ್ನಿಗೆ ಹೋಗಿ ಅಗ್ನಿ ಪ್ರವೇಶ ಮಾಡ್ತೀನಿ, ನಾನೇನಾದರೂ ಪವಿತ್ರಳಾಗಿದ್ದರೆ, ನನ್ನ ಮನಸ್ಸು ನನ್ನ ದೇಹ ಕೇವಲ ನಿಮಗೆ ಮಾತ್ರ ಸೀಮಿತವಾಗಿದ್ದರೆ ನನಗೇನೂ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಆಕೆ ಕೂತ್ಕೊಳ್ತಾಳೆ ಅಗ್ನಿಯಲ್ಲಿ. ಅಗ್ನಿದೇವನೇ ಬಂದು ರಾಮನಿಗೆ, ಅವಳಷ್ಟು ಪವಿತ್ರಳು ಯಾರೂ ಇಲ್ಲ, ಅವಳಷ್ಟು ಪವಿತ್ರಳಂದರೆ ನನಗೆ ಅಗ್ನಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅವಳನ್ನ ಅಂತ ಹೇಳ್ತಾನೆ. ರಾಮ ಫಸ್ಟ್ ವಿಷಯ ಏನು ಹೇಳೋದು ಗೊತ್ತಾ? ನನಗೆ ಗೊತ್ತು. ಫಸ್ಟ್ ಲೈನ್ ರಾಮ ಹೇಳೋದು, ನನಗೆ ಗೊತ್ತು ಅವಳು ಎಷ್ಟು ಪವಿತ್ರಳು ಅಂತ. ಆದರೆ ನಾನು ಕೇವಲ ಒಬ್ಬ ಪತಿಯಾಗಿ ಒಬ್ಬ ಪ್ರೇಮಿಯಾಗಿ ಯೋಚನೆ ಮಾಡಿದ್ರೆ ಸರಿ ಹೋಗಲ್ಲ. ಇವತ್ತು ನಾವು ಪೊಲಿಟಿಷಿಯನ್ಸು ಅಥವಾ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರ ಮನೆಯ ವಿಷಯ ಬಂತು ಅಂದರೆ ಅವ್ರು ಮುಚ್ಚಾಕ್ಬಿಡ್ತಾರೆ. ನಮ್ಮ ಮನೆಗೆ ಅಂದರೆ ಲಾ ಅಪ್ಲೈ ಆಗಲ್ಲ, ಬೇರೆಯವ್ರಿಗೆ ಮಾತ್ರ ಲಾ ಅಪ್ಲೈ ಆಗೋದು. ಆ ಥರ ಅಂದ್ಬಿಟ್ಟು ಇವತ್ತಿನ ಕಂಡೀಷನ್ನು. ಆದರೆ ರಾಮ ಹಾಗಲ್ಲ. ನಾನೊಬ್ಬ ರೂಲರ್ ಆದಮೇಲೆ ಎಲ್ಲ ಲಾ ಕೂಡ ನನ್ನ ಮನೆಯವ್ರ ಮೇಲೂ ಅಪ್ಲೈ ಆಗುತ್ತೆ. ಹಾಗಾಗಿ ಜನಗಳು ಅವಳನ್ನು ರಾಣಿಯಾಗಿ ಮನಸ್ಸಿಂದ ಒಪ್ಕೊಳ್ಬೇಕು. ನನಗೆ ಗೊತ್ತು ಅವಳು ಎಷ್ಟು ಪವಿತ್ರಳು ಅಂತ, ನನಗೆ ಅವಳ ಮೇಲೆ 0.1% ಕೂಡ ಸಂಶಯ ಇಲ್ಲ. ಆದರೆ ಆಕೆ ರಾಣಿ ಆದಮೇಲೆ ಜನಗಳು ಅವಳನ್ನ ಮನಸ್ಸಿಂದ ಒಪ್ಕೊಳ್ಬೇಕು. ಹಾಗಾಗಿ ಅಗ್ನಿದೇವ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾನು ಅವಳನ್ನ ತಡೀಲಿಲ್ಲ ಅಂತ ರಾಮ ಹೇಳ್ತಾನೆ. ಅಗ್ನಿ ಪ್ರವೇಶ ಮಾಡು ಅಂತ ಕೂಡ ರಾಮ ಹೇಳೋದಿಲ್ಲ. ಇದು ಅಗ್ನಿ ಪರೀಕ್ಷೆ ಅಲ್ಲ, ಪ್ರವೇಶ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಸೀತೆಯನ್ನು ಯಾಕೆ ಕಾಡಿಗೆ ಕಳಿಸ್ತಾ? ಇದು ಬರೋದು ಉತ್ತರಕಾಂಡದಲ್ಲಿ, ರಾಮಾಯಣದ 7ನೇ ಕಾಂಡ. ತುಂಬ ಜನ ವಿದ್ವಾಂಸರ ಪ್ರಕಾರ ಉತ್ತರಕಾಂಡವನ್ನು ವಾಲ್ಮೀಕಿ ರಚನೆ ಮಾಡಿಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಹೇಳಿ ನಿಮಗೆ ಏನು ಅನಿಸುತ್ತೆ ಅಂತ. ಯುದ್ಧಕಾಂಡ ವಾಲ್ಮೀಕಿ ರಾಮಾಯಣದ ಕೊನೆಯ ಕಾಂಡ. ಇದೆಲ್ಲ ಮುಗಿಯುತ್ತೆ, ಅವರು ವಾಪಸ್ ಹೋಗ್ತಾರೆ, ಅಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಯುದ್ಧಕಾಂಡ ಹೇಗೆ ಮುಗಿಯುತ್ತೆ ಅಂತ ನಾನು ಹೇಳ್ತೀನಿ. ಅವ್ರು ಹೇಳೋದು ರಾಮಾಯಣಂ ಇದಂ ಕೃತ್ಸ್ನಂ ಅಂತ ಹೇಳ್ತಾರೆ ವಾಲ್ಮೀಕಿ. ಅಂದರೆ ಅದಕ್ಕೆ ಮುಂಚೆ ಏನು ಹೇಳ್ತಾರೆ ಅಂದರೆ, ರಾಮನ ಈ ಥರ ಪಟ್ಟಾಭಿಷೇಕ ಆಯಿತು, ತುಂಬ ವರ್ಷಗಳ ಕಾಲ ಆತ ಇದೇ ಥರ ರಾಜ್ಯವನ್ನು ಆಳಿದ, ಸುಖ ಸಮೃದ್ಧಿ ತುಂಬಿ ತುಳುಕ್ತಾ ಇತ್ತು ರಾಜ್ಯದಲ್ಲಿ, ಒಬ್ಬರೂ ಕೂಡ ಬೇಜಾರನ್ನು ಮಾಡ್ಕೊಂಡಿರಲಿಲ್ಲ, ಎಲ್ಲರ ಮನಸ್ಸಲ್ಲೂ ಖುಷಿ ಇತ್ತು. ರಾಮಾಯಣಂ ಇದಂ ಕೃತ್ಸ್ನಂ, ಇದು ಸಂಪೂರ್ಣ ರಾಮಾಯಣ. ಇದು ಹೇಗೆ ಕೇಳಿಸುತ್ತೆ ನಿಮಗೆ? ಇನ್ನೂ ಕಂಟಿನ್ಯೂ ಇದೆ ಅನ್ನೋ ಥರ ಕೇಳಿಸುತ್ತಾ, ಇದೇ ಎಂಡಿಂಗು ಅನ್ನೋ ಥರ ಕೇಳಿಸುತ್ತೆ? ಆದಿಕಾವ್ಯ, ಹಾಗಾಗಿ ಎಂಡಿಂಗ್ ಇದೇ ಥರ ಯೂಶುವಲ್ ನಾವು ಓದರೆ ಗೊತ್ತಾಗ್ಬಿಡುತ್ತೆ, ರಾಮಾಯಣಂ ಇದಂ ಕೃತ್ಸ್ನಂ. ಇದಿಷ್ಟು ಸಂಪೂರ್ಣ ರಾಮಾಯಣ ಅಂತ ವಾಲ್ಮೀಕಿನೇ ಹೇಳ್ತಿದ್ದಾರೆ. ಹಾಗಾದರೆ ಉತ್ತರಕಾಂಡ ಅವ್ರು ಹೇಗೆ ರಚನೆ ಮಾಡಿರೋದಕ್ಕೆ ಸಾಧ್ಯ?
ಇದೇ ನನ್ನ ಮಾತು ಕೇಳಬೇಡಿ. ಉತ್ತರಕಾಂಡನೂ ಓದೋಣ ಬನ್ನಿ. ಉತ್ತರಕಾಂಡದಲ್ಲಿ ಶುರು ಆಗೋದು ಹೇಗೆ, ಋಷಿಮುನಿಗಳೆಲ್ಲ ಬರ್ತಾರೆ, ರಾವಣನ ಕಥೆಯನ್ನು ಹೇಳ್ತಾರೆ. ರಾವಣ ಹಾಗೆ ಹೀಗೆ ಎಲ್ಲ ಹೇಳ್ಕೊಂಡು ಬರ್ತಾರೆ. ಆದರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಒಂದು ಬಾರಿ ಕೂಡ ಸೋತಿರೋದು ಹೇಳಲ್ಲ. ಉತ್ತರಕಾಂಡದಲ್ಲಿ ಕಾರ್ತ್ಯವೀರಾರ್ಜುನ ಅನ್ನೋ ರಾಜ ಅವನ್ನ ಸೋಲಿಸ್ತಾನೆ, ವಾಲಿ ಅವನ್ನ ಸೋಲಿಸ್ತಾನೆ ಅನ್ನೋ 2 ವಿಚಾರಗಳನ್ನ ಉತ್ತರಕಾಂಡದಲ್ಲಿ ನೋಡ್ತೀವಿ. ಕಾರ್ತ್ಯವೀರಾರ್ಜುನ ಅವನ್ನ ಸೋಲಿಸೋ ಹಾಗಿದ್ರೆ ವಿಭೀಷಣನ ಜೊತೆ ರಾಮ ಡಿಸ್ಕಷನ್ ಮಾಡುವಾಗ ವಿಭೀಷಣ ಯಾಕೆ ಹೇಳಲಿಲ್ಲ? ಕಾರ್ತ್ಯವೀರಾರ್ಜುನನಿಂದ ಅವ್ನು ಸೋಲಲ್ಪಟ್ಟಿದ್ದ, ಈ ಥರ ಸ್ಟ್ರಾಟಜಿ ಅವ್ನು ಯೂಸ್ ಮಾಡಿದ್ದ. ರಾಮ ತುಂಬ ಚೆನ್ನಾಗಿ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಾನೆ. ವಿಭೀಷಣನ ಹತ್ರ ಕೇಳ್ತಾನೆ, ಅವ್ನ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು, ರಾವಣಂದು ಸ್ಟ್ರೆಂತ್ ಯಾವುದಿದೆ, ಆತ ಯಾವುದ್ರಲ್ಲಿ ವೀಕ್ ಇದ್ದಾನೆ ಅಂತ ವಿಭೀಷಣನ ಕೇಳ್ತಾನೆ. ಇಂತಹ ಸಂದರ್ಭದಲ್ಲಿ ವಿಭೀಷಣ ಹೇಳಬೇಕಿತ್ತಲ್ವ? ಅದು ಬಿಟ್ಟು ಹಾಕಿ, ಸುಗ್ರೀವ ರಾಮನ ಕ್ಲೋಸ್ ಫ್ರೆಂಡು, ಅವನದ್ದೇ ವಾನರ ಸೈನ್ಯ. ವಾಲಿ ಅಕಸ್ಮಾತ್ ರಾವಣನ ಸೋಲಿಸಿದ್ರೆ ಸುಗ್ರೀವ ಯಾಕೆ ಹೇಳಲಿಲ್ಲ ನಮ್ಮ ಅಣ್ಣನೇ ಸೋಲಿಸಿದ್ದ ರಾವಣನನ್ನು ಅಂತ ಹೇಳಬೇಕಿತ್ತಲ್ವ? ಮೂಲ ರಾಮಾಯಣದಲ್ಲಿ ಇದ್ರ ಉಲ್ಲೇಖನೇ ಬರಲ್ಲ. ಯುದ್ಧಕಾಂಡದವರೆಗೂ ಇದ್ರ ಉಲ್ಲೇಖನೇ ಬರಲ್ಲ. ಉತ್ತರಕಾಂಡದಲ್ಲಿ ಮಾತ್ರ ಇದ್ರ ಉಲ್ಲೇಖ ಬರೋದು. ಈ 2ನೇದು, ಭರತ ಇವಾಗ ರಾಮನ ಪಟ್ಟಾಭಿಷೇಕ ಆದಮೇಲೆ ತುಂಬ ಜನಗಳ ರಾಜರನ್ನು ಸೇರಿಸಿದ್ದ. ರಾವಣನ ಜೊತೆ ಯುದ್ಧ ಮಾಡೋದಕ್ಕೆ ರಾಮಂಗೆ ಹೆಲ್ಪ್ ಮಾಡಬೇಕು ಅಂತ ಭರತ ತುಂಬ ರಾಜರನ್ನು ಮತ್ತು ಅವರ ಸೈನ್ಯಗಳನ್ನು ಕರೆಸಿದ್ದ. ಇವಾಗ ಅವ್ರನ್ನೆಲ್ಲ ವಾಪಸ್ ಕಳಿಸ್ತಾ ಅಂತ ಉತ್ತರಕಾಂಡದಲ್ಲಿರೋದು. ಯುದ್ಧಕಾಂಡದಲ್ಲಿ ನಾವು ನೋಡಿದ್ರೆ ರಾಮ ವಾಪಸ್ ಬರ್ತಾನೆ, ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ಇರ್ತಾನೆ. ಆವಾಗ ಹನುಮಂತನ ಕಳಿಸೋದು ರಾಮ, ಭರತಂಗೆ ಹೇಳು ನಾವು ಬಂದಿದ್ದೀವಿ, ಆತ ಅಕಸ್ಮಾತ್ ರಾಜ್ಯ ಕಂಟಿನ್ಯೂ ಮಾಡೋಂಗಿದ್ರೆ ಅವನೇ ಮಾಡಲಿ, ನನಗೇನು ತೊಂದರೆ ಇಲ್ಲ ಅಂತ. ಯಾಕಂದರೆ ಎಷ್ಟು ವರ್ಷ ರಾಜ್ಯ ಆಳಿದಾನೆ ಅಂತ. ಆತ ನಂದಿ ಗ್ರಾಮದಲ್ಲಿ ಇರ್ತಾನೆ ಭರತನಿಗೆ ಫಸ್ಟ್ ಆಫ್ ಆಲ್ ಗೊತ್ತೇ ಇರಲ್ಲ, ಸೀತೆಯ ಅಪಹರಣದ ಬಗ್ಗೆ ಏನೂ ಗೊತ್ತಿಲ್ಲ. ಹನುಮಂತ ಹೋದಾಗ ಆತ ಎಲ್ಲ ಹೇಳೋದು, ಈ ಥರ ಯುದ್ಧ ಎಲ್ಲ ಆಗೋಗಿದೆ, ಸೀತೆ ವಾಪಸ್ ಕರ್ಕೊಂಡು ಬಂದಾಗಿದೆ, ಅವರ ಅಯೋಧ್ಯೆಗೆ ಬಂದಾಗಿದೆ ರಾಮ ಸೀತೆ. ಇವಾಗ ಆತನಿಗೆ ಗೊತ್ತಾಗ್ತಿರೋದು ಹನುಮಂತನ ಮೂಲಕ ಭರತನಿಗೆ ಸೀತೆಯ ಅಪಹರಣ ಆಗಿತ್ತು. ಇವಾಗ ಗೊತ್ತಾದ ಮೇಲೆ ಆತ ಅಷ್ಟು ಜನಗಳನ್ನ ಹೇಗೆ ಸೈನ್ಯನ ಕರೆಸೋದಕ್ಕೆ ಸಾಧ್ಯ? ಯುದ್ಧ ಆಗೋಗಿದೆ, ರಾವಣ ಸತ್ತಾಗಿದೆ. ಇವಾಗ ಉತ್ತರಕಾಂಡದಲ್ಲಿ ಹೇಳ್ತಿರೋದು ರಾವಣನ ಸಾಯಿಸೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ರಾಜರನ್ನೆಲ್ಲ ಸೇರಿಸಿದ್ದ. ಭರತಂಗೆ ಗೊತ್ತೇ ಇರಲಿಲ್ಲ ರಾವಣ ಈ ಥರ ಅಪಹರಣ ಮಾಡಿದ್ದಾನೆ ಅಂತ, ಸೀತೆಯ ಅಪಹರಣ ಆಗಿದೆ ಅಂತಲೇ ಗೊತ್ತಿಲ್ಲ. ಅದಕ್ಕೂ ಇದಕ್ಕೂ ಕಾಂಟ್ರಡಿಕ್ಟ್ರಿ. ಅಲ್ಲಿ ನಿಮಗೆ ಗೊತ್ತಾಗತ್ತಾ? ಆಮೇಲೆ ಸೀತೆಯನ್ನು ಕಳಿಸ್ತಾನಲ್ಲ, ಇವತ್ತು ನಾವೆಲ್ಲ ಏನು ಹೇಳೋದು, ಒಂದಷ್ಟು ಜನಗಳು ಹೇಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಂದರೆ, ರಾಮ ತನ್ನ ರಾಜ್ಯದ ಭಾರವನ್ನು ಹೊತ್ತಿರೋದ್ರಿಂದ ಆತ ರಾಜನಾಗಿ ನಿರ್ಧಾರವನ್ನು ತಗೊಂಡ. ಅದರಲ್ಲಿ ಆ ಥರ ಇಲ್ಲ. ಉತ್ತರಕಾಂಡದಲ್ಲಿ ಆ ಥರ ಇಲ್ಲ. ರಾಮ ಏನು ಹೇಳ್ತಾನೆ ಗೊತ್ತಾ? ನನ್ನ ಕೀರ್ತಿಗೆ ಇದು ಅಪಕೀರ್ತಿಯನ್ನು ಬೆಳೆಯುವಂತಹ ಸಂದರ್ಭ. ಒಬ್ಬ ರಾಜಂಗೆ ಕೀರ್ತಿನೇ ಎಲ್ಲದಕ್ಕಿಂತ ಮುಖ್ಯ. ನನಗೆ ಅಪಕೀರ್ತಿಯನ್ನು ಉಂಟು ಮಾಡ್ತಿದೆ, ನನಗೆ ಅಪಕೀರ್ತಿ ಬರ್ತಿದೆ ಅಂದರೆ ನಾನು ಲಕ್ಷ್ಮಣನನ್ನು, ಭರತನನ್ನು, ಶತ್ರುಘ್ನನನ್ನು ಬಿಟ್ಬಿಡ್ತೀನಿ, ಇನ್ನು ಸೀತೆ ಯಾವ ಲೆಕ್ಕ? ಇದನ್ನೇ ಹೇಳೋದು ಉತ್ತರಕಾಂಡದಲ್ಲಿ. ನಾನು ನಿಮ್ಮನ್ನೆಲ್ಲ ಬಿಟ್ಬಿಡ್ತೀನಿ, ಇನ್ನು ಸೀತೆ ಯಾವ ಲೆಕ್ಕ? ನನಗೆ ನನ್ನ ಕೀರ್ತಿಗೆ ಧಕ್ಕೆ ಆಗ್ತಿದೆ ಅಂದರೆ ಕಳಿಸಿ ಅವಳನ್ನ ಕಾಡಿಗೆ. ಒಬ್ಬರು ಇನ್ನೊಂದು ಪ್ರಶ್ನೆಯನ್ನು ಮಾಡೋ ಹಂಗಿಲ್ಲ ಅಂತ ರಾಮ ಹೇಳ್ತಾನೆ. ವಾಲ್ಮೀಕಿಯ ರಾಮ ಹೆಂಗಿದ್ದಾನೆ ಗೊತ್ತಾ? ದಶರಥ ಕೂಡ ರಾಮನ್ನ ತನ್ನ ಮಗ ಅಂತ ಹಾಗೆ ಪಟ್ಟಾಭಿಷೇಕ ಮಾಡ್ಕೊಳ್ಳೋದಕ್ಕೆ ಅವನೇ ಘೋಷಣೆ ಮಾಡಿಬಿಡೋದಿಲ್ಲ. ಎಲ್ಲ ಕಡೆಯಿಂದ ರಾಜರನ್ನು ಕರೆಸ್ತಾನೆ. ನಿಮಗೇನು ಅನಿಸುತ್ತೆ ಯಾರು ಯುವರಾಜ ಆಗಬೇಕು? ದಶರಥ ಹಾಗೆ ನಿರ್ಧಾರ. ಅದೇ ಥರ ಮಗ ಕೂಡ ವಾನರ ಸೈನ್ಯವನ್ನು ತುಂಬ ಚೆನ್ನಾಗಿ ನಿರ್ಧಾರವನ್ನು ಎಲ್ಲರನ್ನೂ ಕೇಳ್ತಿದ್ದ. ಒಂದು ಎಕ್ಸಾಂಪಲ್, ವಿಭೀಷಣ ಬರ್ತಾನಲ್ಲ ರಾವಣನ ಬಿಟ್ಬಿಟ್ಟು, ಏನು ಮಾಡಬೇಕು, ಇವನ್ನ ನಾವು ಸೇರಿಸ್ಕೋಬೇಕಾ ಸೇರಿಸ್ಕೊಳ್ಬಾರ್ದ, ಹಾಗೆ ಕಳಿಸ್ಬಿಡ್ಬೇಕಾ? ಪ್ರತಿಯೊಬ್ಬರ ಹತ್ರನೂ ಹೋಗಿ ರಾಮನೇ ಕೇಳ್ತಾನೆ ನಾವೇನು ಮಾಡಬೇಕು ಅಂತ. ಒಬ್ಬೊಬ್ಬರ ಅಭಿಪ್ರಾಯನೂ ಕೇಳ್ತಾನೆ. ಅಂತಹ ಸಣ್ಣ ವಿಚಾರಕ್ಕೆ ಎಲ್ಲರ ಅಭಿಪ್ರಾಯ ತಗೊಳ್ಳೋ ರಾಮ ಸೀತೆಯ ಜೀವನನೇ ಮುಗಿಸ್ಬಿಡುವಂತಹ ಸಂದರ್ಭದಲ್ಲಿ ಯಾರ ಅಭಿಪ್ರಾಯನೂ ತಗೊಳ್ಳಲ್ವ? ಆಮೇಲೆ ರಾಮ ಒಂದು ಮಾತು ಕೊಡ್ತಾನೆ. ರಾಮಾಯಣದಲ್ಲಿ ಚರಮ ಶ್ಲೋಕ ಅಂತ ಕರಿತೀವಿ ಇದನ್ನು. ಸಕೃದೇವ ಪ್ರಪನ್ನೋಯಂ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯತದ್ ವ್ರತಂ ಮಮ. ರಾಮ ಹೇಳುವಂತಹ ಮಾತು, ಯಾರು ತುಂಬ ಶ್ರದ್ಧಾ ಭಕ್ತಿಯಿಂದ ನನ್ನಲ್ಲಿ ಶರಣಾಗಿರ್ತಾರೋ, ಇಡೀ ಜಗತ್ತಿನ ವಿರುದ್ಧ, ಇಡೀ ಜಗತ್ತೇ ಅವರ ವಿರುದ್ಧ ಬಂದರೂ ನಾನು ಅವರನ್ನು ಕಾಪಾಡ್ತೀನಿ. ಇದು ರಾಮ ಕೊಡುವಂತಹ ಮಾತು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ. ಉತ್ತರಕಾಂಡದಲ್ಲಿ ಏನು ಮಾಡ್ತಾನೆ? ಸೀತೆ ಪ್ರಾಣವನ್ನು, ಸರ್ವಸ್ವವನ್ನು ರಾಮನಿಗೆ ಶರಣಾಗತಲಾಗಿ ಇಡಿಸಿದ್ದವಳು, ಅವಳನ್ನೇ ಕಳಿಸ್ಬಿಡ್ತಾನಲ್ಲ ರಾಮ. ಹೇಗೆ ಎಲ್ಲರಿಂದ ರಕ್ಷಣೆ ಮಾಡಿದ್ದು ಸಾಧ್ಯನೇ ಇಲ್ಲ. ಇನ್ನೊಂದು ಮಾತು ರಾಮ ಹೇಳ್ತಾನೆ, ವನವಾಸದಲ್ಲಿರುವಾಗ ಸೀತೆಯ ಅಪಹರಣ ಆದಾಗ ಸೀತೆಯನ್ನು, ಇದು ಅಗ್ನಿ ಪ್ರವೇಶ ಆದಮೇಲೆ ಆತ ಹೇಳೋದು ಈ ಮಾತು, ಸೀತೆಯನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಆಕೆಯನ್ನು ಬಿಟ್ಟು ಬದುಕೋದಕ್ಕೆ ನನಗೆ ಸಾಧ್ಯನೇ ಇಲ್ಲ, ಇದನ್ನು ಎಲ್ಲರೂ ನೆನಪಿಟ್ಕೊಳ್ಳಿ ಅಂತ ರಾಮ ಘೋಷಣೆ ಮಾಡ್ತಾನೆ. ಅಲ್ಲಿ ಹಂಗೆ ಹೇಳಿಬಿಟ್ಟು ಇಲ್ಲಿ ಬಿಟ್ಬಿಡೋದಕ್ಕೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಅದೂ ಇಟ್ಕೊಳ್ಳಿ ನೀವು. ಆಮೇಲೆ ಲವಕುಶ ಹಾಡು ಹೇಳ್ತಾರಲ್ಲ,
ಅದು ಪ್ರಸಂಗ ಗೊತ್ತಾಗತ್ತೆ, ರಾಮಂಗೆ ಗೊತ್ತಾಗತ್ತೆ ಇವ್ರು ನನ್ನ ಮಕ್ಕಳು ಅಂತ. ಆವಾಗ ಸೀತೆಯನ್ನು ಕರೆಸ್ತಾರೆ. ಮತ್ತೆ ಪ್ರೂವ್ ಮಾಡು ಅಂತ ರಾಮ ಕೇಳ್ತಾನೆ. ಮತ್ತೆ ನಿನ್ನ ಪಾವಿತ್ರ್ಯತೆಯನ್ನು ಪ್ರೂವ್ ಮಾಡು. ಹೇಗೆ ಸಾಧ್ಯ ಇದು? ವಾಲ್ಮೀಕಿಯ ರಾಮ ಅಲ್ಲವೇ ಅಲ್ಲ ಇದು. ಆವಾಗ ಸೀತೆ ಭೂಮಿಗೆ ಪ್ರವೇಶ ಮಾಡಿಬಿಡ್ತಾಳೆ. ಮಾರನೇ ದಿನ ಮತ್ತೆ ಅವ್ರು ರಾಮಾಯಣ ಹಾಡ್ತಾರೆ ಮಕ್ಕಳು. ಲವ ಕುಶ ಹಿಂದಿನ ದಿನ ಸೀತೆ ಹೊರಟೋಗಿದ್ದಾಳೆ ಭೂಮಿಗೆ. ರಾಮಂಗೆ ಸ್ವಲ್ಪ ಬೇಜಾರಾಗುತ್ತೆ. ಅವತ್ತಿಂದು ಹಾಗೆ ನಿಲ್ಲಿಸ್ಬಿಡ್ತಾನೆ, ಕಾರ್ಯಗಳೆಲ್ಲ ಹಾಗೆ ನಿಲ್ಲಿಸಿರಿ ಅಂತ. ಮಾರನೇ ದಿನ ಮತ್ತೆ ಯಜ್ಞ ಶುರುವಾಗುತ್ತೆ, ಅಶ್ವಮೇಧ ಯಜ್ಞ ಮತ್ತೆ ಶುರುವಾಗುತ್ತೆ. ಲವಕುಶರು ಮತ್ತೆ ರಾಮಾಯಣ ಹಾಡ್ತಾರೆ. ಹೇಗೆ ಸಾಧ್ಯ ಅದು? ತಾಯಿ ಸತ್ತೋಗಿದ್ದಾಳೆ, ಅವಳು ಸತ್ತೋಗಿರೋದು ಏನೂ ಅಲ್ಲ ಅನ್ನೋ ಥರ ಅವ್ರು ಮಾರನೇ ದಿನ ಹಾಡು ಹೇಳೋದಕ್ಕೆ ಹೆಂಗೆ ಸಾಧ್ಯ? ಉತ್ತರಾಖಂಡ ನೀವು ನೋಡಿದ್ರೆ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ವಾಲ್ಮೀಕಿ ರಚನೆ ಮಾಡಿರೋದಲ್ಲ. ಆಮೇಲೆ ಯಾರೋ ಇತ್ತೀಚಿನ ಕವಿಗಳು, ಅಂದರೆ ರಾಮಾಯಣ ರಚನೆಯಾಗಿ ತುಂಬ ವರ್ಷಗಳ ನಂತರ ಆವಾಗ ಸಮಾಜ ಹೇಗಿತ್ತು ಆ ಥರ ಅವರ ದೃಷ್ಟಿಯಲ್ಲಿ ಅವ್ರು ರಾಮಾಯಣ ಬರ್ತಿರೋದು, ಉತ್ತರಾಖಂಡವನ್ನು ಬರ್ತಿರೋದು. ಅದನ್ನು ಉತ್ತರಾಖಂಡ ಅಂತ ಕೂಡ ಕರೆಯಲ್ಲ, ಉತ್ತರ ರಾಮಾಯಣ ಅಂತ ಕರೀತಾರೆ. ರಾಮ್ ಭದ್ರಾಚಾರ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ, ಉತ್ತರ ರಾಮಾಯಣ ಮೂಲ ರಾಮಾಯಣದ ಭಾಗ ಅಲ್ಲ. ಎಲ್ಲರೂ ಕೂಡ ಇದನ್ನು ಕನ್ಕ್ಲೂಡ್ ಮಾಡಿ ಈ ಥರ ಹೇಳ್ತಾರೆ. ಎಲ್ಲ ಸ್ಕಾಲರ್ಸು, ಎಲ್ಲ ವಿದ್ವಾಂಸರು ಕೂಡ ಇದನ್ನೇ ಹೇಳುವುದು. ಉತ್ತರಾಖಂಡ ಓದಿದ್ರೆ ನಿಮಗೆ ತುಂಬ ಈ ಥರ ಕಾಂಟ್ರಡಿಕ್ಷನ್ ಸಿಗುತ್ತೆ. ಮೂಲ ರಾಮಾಯಣ ಒಂದು ಹೇಳುತ್ತೆ, ಇದು ಇನ್ನೊಂದೇ ಹೇಳುತ್ತೆ. ಹಾಗಾಗಿ ಅದು ಉತ್ತರಾಖಂಡ ಆಮೇಲೆ ಸೇರ್ಕೊಂಡಿರೋದು. ಇವಾಗ ಆ ಒಂದು ಮೂವಿ ತುಂಬ ಬ್ಲಾಕ್ ಬಸ್ಟರ್ ಆದರೆ ಅದಕ್ಕೊಂದು ಸೀಕ್ವೆಲ್ ಅಂತ ಮಾಡ್ತಾರೆ, ಪಾರ್ಟ್ 2. ಆ ಥರ ಬ್ಲಾಕ್ ಬಸ್ಟರ್ ಆದ ರಾಮಾಯಣಕ್ಕೆ ಒಂದು ಸೀಕ್ವೆಲ್ ಆಗಿ ಉತ್ತರಾಖಂಡವನ್ನು ಅದಕ್ಕೆ ಸೇರಿಸಿದ್ರು ಹೊರತು ಅದು ಮೂಲ ರಾಮಾಯಣದ ಭಾಗ ಅಲ್ಲ. ಹಾಗಾಗಿ ಸೀತೆಯನ್ನು ಬಿಟ್ಟುಬಿಡೋದು. ಇನ್ನೊಂದು ವಿಷಯ, ರಾಮ ಹೆಂಗೆ ಅವನ ಜೀವತ್ಯಾಗ ದೇಹತ್ಯಾಗ ಮಾಡ್ತಾನೆ ಅಂದರೆ, ಸರಿಯೂ ನದಿಗೆ ಹೋಗಿ ಅಲ್ಲಿ ಜಲಸಮಾಧಿಯನ್ನು ಪಡ್ಕೊಳ್ತಾನೆ. ಆವಾಗ ಎಲ್ಲ ಜನರು ನನ್ನ ಜೊತೆ ಬನ್ನಿ ಅಂತ ರಾಮ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನಂತೆ. ಅಯೋಧ್ಯೆಯ ಜನ ಎಲ್ಲ ಹೋಗಿ ಜಲಸಮಾಧಿ ತೊಗೊಳ್ತಾರೆ ಅಂತ ಉತ್ತರಾಖಂಡ ಹೇಳುತ್ತೆ. ರಾಮ ವನವಾಸಕ್ಕೆ ಬರೋದಕ್ಕೆ ಅವ್ರನ್ನೆಲ್ಲ ಬಿಡಲಿಲ್ಲ. ಆದರೆ ಇಲ್ಲಿ ಚಿಕ್ಕ ಮಕ್ಕಳು, ಹೆಂಗಸರು ಅಂತಲೂ ನೋಡಿದೆ ಎಲ್ಲರೂ ನನ್ನ ಜೊತೆ ಬನ್ನಿ ಜಲಸಮಾಧಿಗೆ ಅಂತ ಹೇಳ್ತಾನಂತೆ. ಅದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಉತ್ತರಾಖಂಡ ಮೂಲ ರಾಮಾಯಣದ ಭಾಗ ಅಲ್ಲ ಅಂತ. ತುಂಬ ವಿಷಯಗಳ ಬಗ್ಗೆ ನೀವು ತುಂಬ ಕ್ಲಾರಿಟಿ ಕೊಟ್ಟಿದ್ದೀರಾ. ಹಾಗಿದ್ದಾಗ ಉತ್ತರಾಖಂಡವನ್ನು ನಾವು ಓದಬೇಕಾ ಓದಬಾರ್ದಾ? ಓದಿದಾಗ ನಾವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಮೂಲ ರಾಮಾಯಣಕ್ಕೆ ಅದನ್ನು ಹೋಲಿಕೆ ಮಾಡಿದಾಗ ನಮಗೆ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಹೀಗಿದ್ದಾಗ ಅದಕ್ಕೆ ಸೊಲ್ಯೂಷನ್ ಏನು? ನನ್ನ ಪ್ರಕಾರ ನೀವು ಓದೋದದು ಅವಶ್ಯಕತೆ ಇಲ್ಲ. ಇವತ್ತು ನೀವು ಯಾವ ರಾಮಾಯಣ ತೊಗೊಂಡ್ರು ಮೋಸ್ಟ್ ಆಫ್ ದ ಕಾಪೀಸಲ್ಲಿ ನಿಮ್ಮ ಉತ್ತರಾಖಂಡ ಕೊಟ್ಟಿರ್ತಾರೆ. ಯಾಕಂದರೆ ತುಂಬ ಜನ ಅದನ್ನು ಅದಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಆದರೆ ನೀವು ಅದನ್ನು ಓದಿ, ನಾನು ಹೇಳೋದೇನೆಂದರೆ ನೀಟಾಗಿ ಮೊದಲಿಂದ ಓದ್ಕೊಂಡು ಬನ್ನಿ. ಉತ್ತರಾಖಂಡ ಕೂಡ ಓದಿ, ನಿಮಗೆ ಗೊತ್ತಾಗ್ಬಿಡತ್ತೆ ಇದು ಅದರ ಭಾಗ ಅಲ್ಲ, ಇದು ಡಿಫ್ರೆಂಟಾಗಿ ಆಮೇಲೆ ಸೇರ್ಕೊಂಡಿರೋದು ಅಂತ. ಅದಕ್ಕೆ ನೀವು ಅಲ್ಲಿಗೆ ಅದನ್ನು ಬಿಟ್ಟು ಮೂಲ ರಾಮಾಯಣದ ಏನು ಮೆಸೇಜ್ ಇದೆ ಅದನ್ನು ತೊಗೊಂಡ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಇನ್ನೇನು ರಾಮನವಮಿ ಕೂಡ ಬರ್ತಾ ಇದೆ. ಸೊ ಈ ರಾಮನವಮಿಗೆ ನಿಮ್ಮ ಕಡೆಯಿಂದ ರಾಮನ ಗುಣಗಳನ್ನು ನೀವು ತಿಳಿಸೋದಾದರೆ ಜನರಲ್ ಆಗಿ ಸಾಮಾನ್ಯವಾಗಿ ನಾವೆಲ್ಲ ಏನು ಕಲಿಬೇಕು ರಾಮನಿಂದ ಅನ್ನೋದು ಒಂದು ವಿಷಯದ ಬಗ್ಗೆ ಮಾತಾಡ್ತೀರಾ? ಚೈತ್ರ ಶುಕ್ಲ ನವಮಿಗೆ ರಾಮ ಅವತಾರ ಮಾಡ್ತಾನೆ. ಕೌಸಲ್ಯಾಚನೆಯದ್ ರಾಮಂ ದಿವ್ಯ ಲಕ್ಷಣ ಸಂಯುತಂ ಅಂತ ವಾಲ್ಮೀಕಿ ಬರೀತಾರೆ. ಅಂದರೆ ದಿವ್ಯ ಲಕ್ಷಣಗಳನ್ನು ಹೊತ್ತುಕೊಂಡೇ ಆತ ಅವತಾರ ಮಾಡ್ತಾನೆ ಅಂತ. ರಾಮನ ಅವತಾರದ ವಿಶಿಷ್ಟತೆ ಏನು ಅಂದರೆ, ಕೃಷ್ಣಾವತಾರದಲ್ಲಿ ಆತ ಪರಬ್ರಹ್ಮ ಅಂತ ಮೊದಲನೇ ಕ್ಷಣದಿಂದ ನಮಗೆ ಗೊತ್ತಿರುತ್ತೆ. ಆತ ಬರೋದೇ ಚತುರ್ಭುಜಧಾರಿಯಾಗಿ ಕೃಷ್ಣಾವತಾರದಲ್ಲಿ. ರಾಮಾವತಾರದಲ್ಲಿ ಹಾಗಲ್ಲ. ಆತನ ಕಂಡೀಷನ್ ಏನು ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಮಾತ್ರ ರಾವಣನ ಸಾಯಿಸೋದಕ್ಕೆ ಸಾಧ್ಯ ಅಂತ. ಇಡೀ ಜೀವನ ಆತ ಸಾಮಾನ್ಯ ಮನುಷ್ಯನಾಗಿ ಕಳೀತಾನೆ. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಕ್ಷಣಗಳಲ್ಲಿ ರಾಮ ಹೇಗೆ ಗೆದ್ದ ಅನ್ನೋದು ನಮಗೆ ತುಂಬ ಮಟ್ಟಕ್ಕೆ ಆದರ್ಶ ಆಗುತ್ತೆ. ಅದೇ ಕಾರಣಕ್ಕೆ ಆತನ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು. ನಾನು ಹೇಳೋದು ಅಡ್ವೈಸ್ ಏನು ಅಂದರೆ, ರಾಮನ್ನ ಕೇವಲ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡೋದು ಮಾತ್ರ ಅಲ್ಲ, ಅದು ಖಂಡಿತ ಮುಖ್ಯ. ಇವತ್ತು ನಾವು ಅಯೋಧ್ಯೆಯಲ್ಲಿ ರಾಮಲಲ್ಲ ಏನು ನೋಡ್ತೀವಿ, ಮತ್ತು ರಾಮ್ ದರ್ಬಾರ್ ನೋಡ್ತೀವಿ. ರಾಮಲಲ್ಲನ್ನ ಒಂದು ಬಾರಿ ನೋಡಿಬಿಟ್ರೆ ಕಣ್ಣು ತೆಗಿಯೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಚೆನ್ನಾಗಿದ್ದಾನೆ. ನಮ್ಮ ಕನ್ನಡ ನಾಡಿನಿಂದ ಹೋದ ಅನ್ನೋದು ನಮ್ಮ ಹೆಮ್ಮೆ, ತುಂಬ ಖುಷಿ. ಅರುಣ್ ಯೋಗಿರಾಜ್ ಅವರು ಮಾಡಿರೋದು ಅಂತ, ಅಂದರೆ ಮಾಡಿಸ್ಕೊಂಡಿರೋದು ಭಗವಂತ ಅವ್ರ ಮೂಲಕ. ಸೊ ಪೂಜೆ ತುಂಬ ಮುಖ್ಯ. ಹೌದು, ರಾಮನನ್ನು ರಾಯರು ಕೂಡ ಮೂಲ ರಾಮನ ಆರಾಧಕರು, ತುಂಬ ಮುಖ್ಯ ಪೂಜೆ. ಆದರೆ ಪೂಜೆಗೆ ಮಾತ್ರ ಸೀಮಿತವಾಗಿ ಇಟ್ಟುಬಿಡಬೇಡಿ ರಾಮನ್ನ. ನಿಮ್ಮ ಜೀವನದಲ್ಲಿ ಆತನ ಅಳವಡಿಸ್ಕೊಳ್ಳಿ. ಆತನ ರಾಮನ ನಾಮವನ್ನು ನಮ್ಮ ನಾಲಿಗೆಯ ಮೇಲೆ ಇಟ್ಕೊಳ್ಬೇಕು. ಯಾಕಂದರೆ ರಾಮ ಕ್ಯಾರೆಕ್ಟರ್ ಆಗಿ ನೋಡೋದಕ್ಕಿಂತ ರಾಮನ ನಾಮ ಹೆಚ್ಚು ಮಹತ್ವವನ್ನು ಪಡೆದಿದೆ. ಭಗವಂತನಿಗಿಂತ ಜಾಸ್ತಿ ಶಕ್ತಿ ಯಾವುದ್ರಲ್ಲಾರು ಇದೆ ಅಂದರೆ ಅದು ಆತನ ನಾಮದಲ್ಲಿ ಮಾತ್ರ. ರಾಮ ಅಯೋಧ್ಯೆಗೆ ರಾಜ ಆಗಿದ್ದ. ರಾಮನ ನಾಮ ಇಡೀ ವಿಶ್ವದಲ್ಲಿ ಎಲ್ಲ ಭಕ್ತರ ಹೃದಯದಲ್ಲಿ ರಾಜ್ಯವನ್ನು ಆಳ್ತಾ ಇದೆ. ರಾಮ ಭಾರತದಿಂದ ಲಂಕೆಗೆ ಸೇತುವೆಯನ್ನು ಕಟ್ಟಿದ. ರಾಮನಾಮ
ಈ ಭೂಲೋಕದಿಂದ ಮೋಕ್ಷ ಲೋಕಕ್ಕೆ ನಮಗೆ ಸೇತುವೆಯನ್ನು ಕಟ್ಟಿಕೊಡುತ್ತೆ. ಹಾಗಾಗಿ ರಾಮನಾಮವನ್ನು ಸದಾ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಹನುಮಂತನ ಮಂತ್ರವನ್ನು ಹೇಳೋದು. ಎಲ್ಲಿ ಎಲ್ಲಿ ರಘುನಾಥನ ಕೀರ್ತನೆಯನ್ನು ಮಾಡಲಾಗತ್ತೋ ಅಲ್ಲೆಲ್ಲ ಹನುಮಂತ ಬಂದು ಕೂತಿರ್ತಾರೆ ಅಂತ. ಹಾಗಾಗಿ ನೀವು ಆತನ ಬಗ್ಗೆ ಮಾತಾಡ್ತಿದ್ದಾಗ ಇವತ್ತು ನಮ್ಮ ಜೊತೆನೇ ಆತ ಇರಬಹುದು. ಎನರ್ಜಿಯ ಫಾರ್ಮ್ನಲ್ಲಿ ಹನುಮಂತ ಖಂಡಿತ ಪ್ರೆಸೆಂಟ್ ಇರ್ತಾರೆ. ಎಲ್ಲಿ ರಾಮಾಯಣದ ಬಗ್ಗೆ, ಮೂಲ ರಾಮಾಯಣದ ಬಗ್ಗೆ ಮಾತಾಡ್ತೀವೋ ಅಲ್ಲೆಲ್ಲ ಹನುಮಂತ ಇದ್ದೇ ಇರ್ತಾರೆ. ಹಾಗಾಗಿ ನೀವು ಕೂಡ ಆತನ ಗುಣಗಳನ್ನು ಅಳವಡಿಸ್ಕೊಳ್ತಾ, ಹೇಗೆ ಆತ ಜೀವನದಲ್ಲಿ ಕಷ್ಟ ಬಂದ್ರೂ ಅದನ್ನು ಹೇಗೆ ಎದುರಿಸ್ಕೊಂಡು ಬಂದ, ಹೇಗೆ ಎಲ್ಲವನ್ನ ಆತ ಸಹಿಸ್ಕೊಂಡು ಬಂದ, ಹೇಗೆ ಧರ್ಮಕ್ಕೆ ವಿಜಯವನ್ನು ತಂದುಕೊಟ್ಟ, ಅಧರ್ಮಕ್ಕೆ ನಾಶ ಮಾಡ್ದ, ಅಧರ್ಮದ ನಾಶ ಮಾಡ್ದ ಅನ್ನೋದನ್ನು ನೋಡ್ತಾ ಆತನ ಕೀರ್ತನೆಯನ್ನು ಮಾಡ್ತಾ ನಮ್ಮ ಹೃದಯದಲ್ಲಿ ಆತನ ಇಟ್ಕೊಳ್ಬೇಕು. ನೀವು ನಮಗೆ ಸಮಯ ಕೊಟ್ಟು ರಾಮಾಯಣದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಸ್ಪಷ್ಟವಾಗಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಉಲ್ಲೇಖಗಳಾಗಿವೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದು ರಾಮಾಯಣದ ಬಗ್ಗೆ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಾವು ರಾಮಾಯಣದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.